ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಆಟಕ್ಕೆ ಸಂಬಂಧಪಟ್ಟಂತೆ ಈ 9ನೇ ತರಗತಿಯ ಅಧ್ಯಾಯದಲ್ಲಿ ಏನು ಬರುತ್ತೆ ಆ ಅಂಶಗಳ ಮೇಲೆ ಇವತ್ತು ನಾವು ಚರ್ಚೆ ಮಾಡೋಣ. ಓಕೆ, ರೈಟ್. ಅದರಂತೆ ಇಂದಿನ ತರಗತಿಯಲ್ಲಿ ನೀವು ಹಾಕಿ ಆಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ, ಕೆಲವೊಂದು ಅಂಶಗಳನ್ನ ತಿಳ್ಕೊಂಡಿದ್ದೀರಿ ಅಲ್ವಾ? ಏನ್ ತಿಳ್ಕೊಂಡಿದ್ದೀರಿ ಇಂದಿನ ತರಗತಿಯಲ್ಲಿ? 8ನೇ ತರಗತಿಯಲ್ಲಿ ಹಾಕಿ ಆಟಕ್ಕೆ ಸಂಬಂಧಪಟ್ಟಂತೆ ಏನನ್ನ ತಿಳ್ಕೊಂಡಿದ್ದೀರಿ? ಏನೋ ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿರಬೇಕು. ಏನ್ ತಿಳ್ಕೊಂಡಿದ್ರಿ? ಏನು ತಿಳ್ಕೊಂಡಿಲ್ಲ? ತಿಳ್ಕೊಂಡಿದ್ರೆ ಹೇಗೆ? ಎಸ್, ಹಾಕಿ ಸ್ಟಿಕ್ ನ ಬಗ್ಗೆ ತಿಳ್ಕೊಂಡಿದ್ರಿ. ಮತ್ತೆ ವೆರಿ ಗುಡ್, ಗೋಲ್ ಕೀಪರ್ ನ ಸಲಕರಣೆಗಳ ಬಗ್ಗೆ ತಿಳ್ಕೊಂಡಿದ್ರಿ. ಮತ್ತೆ ಹಾಕಿ ಆಟದ ಇತಿಹಾಸ ಏನಾದ್ರು ತಿಳ್ಕೊಂಡಿದ್ರ? ಹಿಂದಿನ ತರಗತಿಯಲ್ಲಿ ಮೊದಲಿಗೆ ಬರೋದೇನು ಇತಿಹಾಸ ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಅಂಕಣದ ಪರಿಚಯ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಒಲಿಂಪಿಕ್ಸ್ ನಲ್ಲಿ ಯಾವ ರೀತಿ ಹಾಕಿ ಆಟವನ್ನು ಸೇರ್ಪಡೆಗೊಳಿಸಿದ್ರು ಅನ್ನೋದನ್ನ ತಿಳ್ಕೊಂಡಿದ್ರಿ ಅಲ್ವಾ? ಅದರ ಮುಂದುವರಿದ ಭಾಗ ನಾವೀಗ 9ನೇ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ತಿಳ್ಕೊಳ್ತೀವಿ. ಅಂದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟಂತಹ ತಂತ್ರಗಳು ಅಲ್ವಾ? ಈ ತಂತ್ರಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯೊಂದಿಗೆ ಪ್ರಾರಂಭ ಮಾಡೋಣ. ರೈಟ್? ಕೇಳಿರ್ತೀರಾ ಈ ಕತೆ? ನೋಡ್ರಿ, ಜರ್ಮನಿಯ ಸರ್ವಾಧಿಕಾರಿ ಒಬ್ಬರಿದ್ರು, ಗೊತ್ತಾ? ಯಾರು? ಜರ್ಮನಿಯ ಸರ್ವಾಧಿಕಾರಿ ಯಾರು? ಹಿಟ್ಲರ್. ಕೇಳಿದಿರಾ? ಒಬ್ಬ ಕ್ರೀಡಾಪಟು, ಆ ಒಬ್ಬ ಕ್ರೀಡಾಪಟುವಿನ ಅವನಲ್ಲಿರುವಂತಹ ಕೌಶಲ್ಯವನ್ನ ತಿಳ್ಕೊಳ್ಳೋದಕ್ಕೆ ಆ ಸರ್ವಾಧಿಕಾರಿ ಏನ್ ಮಾಡ್ತಾರೆ ಅಂದ್ರೆ, ಒಮ್ಮೆ ಭಾರತ ಮತ್ತೆ ಜರ್ಮನಿಯ ಒಂದು ಪಂದ್ಯ ನಡೀತಿರುತ್ತೆ ಜರ್ಮನಿಯಲ್ಲೇ. ಅಲ್ಲಿ ಭಾರತ ತಂಡ ತುಂಬಾನೇ ಉತ್ತಮವಾಗಿ ಆಟ ಆಡ್ತಿರ್ತಾರೆ. ಅದರಲ್ಲಿ ನಮ್ಮ ಭಾರತೀಯ ಒಬ್ಬ ಆಟಗಾರ ಇರ್ತಾನೆ, ಅತ್ಯದ್ಭುತ ಆಟಗಾರ. ನಮ್ಮ ಭಾರತೀಯ ಅತ್ಯದ್ಭುತ ಆಟಗಾರ ಆ ಆಟದಲ್ಲಿ ಅವನ ಕೌಶಲ್ಯಗಳನ್ನು ಬಳಸ್ಕೊಂಡು, ಅವನಲ್ಲಿರುವಂತಹ ಕೌಶಲ್ಯಗಳು ತಂತ್ರಗಳನ್ನು ಬಳಸ್ಕೊಂಡು ಎಲ್ಲರಿಗಿಂತ ವಿಭಿನ್ನವಾಗಿ ಅದ್ಭುತವಾಗಿ ಆಟ ಆಡ್ತಿರ್ತಾನೆ. ಅದನ್ನ ಅಬ್ಸರ್ವ್ ಮಾಡ್ತಾರೆ ಯಾರು? ಹಿಟ್ಲರ್. ಜರ್ಮನಿಯ ಸರ್ವಾಧಿಕಾರಿ, ಗೊತ್ತಲ್ಲ ಸರ್ವಾಧಿಕಾರಿ ಅಂದ್ರೆ ಎಷ್ಟು ಪವರ್ ಇರುತ್ತೆ ಅಂತೇಳಿ. ನೋಡ್ತಿರ್ತಾರೆ ಅವ್ರು ಆಟ ಆಡೋದನ್ನ ನೋಡಿ. ಅವರು ಆಡೋದು ಯಾವ ರೀತಿ ಅಂತಂದ್ರೆ, ಪ್ರತಿಯೊಂದು ಬಾರಿ ಯಾರಿಗೂ ಸಿಗದ ರೀತಿಯಲ್ಲಿ ಅವರಿಗೆ ವಂಚಿಸಿ ತಗೊಂಡೋಗಿ ಗೋಲ್ ಹೊಡಿತಿದ್ರು. ಆ ರೇಂಜಿಗೆ ಅವರು ಆಟ ಆಡ್ತಿದ್ರು. ಅದನ್ನ ಅವ್ರು ನೋಡಿದಂತ ಹಿಟ್ಲರು ಅವರನ್ನ ಆಟವನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿಗೆ ಆಟವನ್ನ ನಿಲ್ಲಿಸ್ತಾರೆ. ಆಟ ನಿಲ್ಲಿಸ್ಲಿಕ್ಕೆ ಹೇಳಿ ಅಂತೇಳಿ ನಿಲ್ಲಿಸ್ತಾರೆ. ಯಾಕಂದ್ರೆ ಅವ್ರು ಹೇಳ್ದಾಗ ಕೇಳ್ಬೇಕಲ್ವಾ? ತಕ್ಷಣ ಆಟ ನಿಲ್ಲಿಸ್ತಾರೆ. ಆ ಆಟಗಾರನ ಕೈಲಿರುವಂತಹ ಸ್ಟಿಕ್ ಅನ್ನ ತಗೊಂಡ್ಬರಿ ಅಂತ ಹೇಳ್ತಾರೆ. ಯಾರ ಹತ್ರ? ಆಟಗಾರ ಏನ್ ಚೆನ್ನಾಗಿ ಆಡ್ತಿರ್ತಾರಲ್ಲ ಅವ್ರ ಹತ್ರ ಇರುವಂತಹ ಸ್ಟಿಕ್ ಅನ್ನ ತಗೊಂಡ್ಬರಿ ಅಂತಾರೆ. ಸ್ಟಿಕ್ ಅನ್ನ ತಗೊಂಡ್ಬಂದು ಮುರಿತಾರೆ. ಅವರು ಸ್ಟಿಕ್ ಅಲ್ಲಿ ಏನಾದ್ರು ಹಾಕೊಂಡಿದಾರ? ಏನು ಇಷ್ಟು ಅದ್ಭುತವಾಗಿ ಆಡ್ತಿದ್ದಾರೆ ಈ ಆಟನ, ಏನು ಚೆನ್ನಾಗಿ ಆಡ್ತಿದ್ದಾನಲ್ಲ, ಇವ್ನು ಏನಾದ್ರು ಒಳಗಡೆ ಹಾಕೊಂಡಿರ್ಬೋದಾ, ಏನಾದ್ರು ಮಾಡಿರ್ಬೋದಾ ಸ್ಟಿಕ್ಕಲ್ಲಿ ಅಂತೇಳಿ ಏನ್ ಮಾಡ್ತಾರೆ? ಅದನ್ನ ಮುರಿದಾಕ್ತಾರೆ. ಒಳಗಡೆ ಎಲ್ಲ ನೋಡ್ತಾರೆ, ಏನಿರಲ್ಲ. ಬೇರೆ ಸ್ಟಿಕ್ ಕೊಡ್ರಿ, ಎದ್ರಲ್ಲಿ ಆಡ್ಲಿ ಇವನು ಅಂತೇಳಿ ಕೊಡ್ತಾರೆ. ಅವ್ರು ಹಿಂದೆ ಏನಾಡಿದ್ರಲ್ಲ ಆಟ, ಅವ್ರು ಕೊಟ್ಟಂತ ಸ್ಟಿಕ್ ಇಂದ ಇನ್ನೂ ಅದ್ಭುತವಾಗಿ ಆಡ್ತಾನೆ, ಇನ್ನೂ ಚೆನ್ನಾಗಿ ಆಡ್ತಾನೆ ಆಟ. ಅಂದ್ರೆ ಆ ಸ್ಟಿಕ್ಕಲ್ಲೆಲ್ಲ ಕಲೆ ಇರೋದು, ತಲೆಯಲ್ಲಿರೋದು ಕಲೆನ, ಅವ್ರಿಗೆ ಕಲೆ ಇನ್ನೂ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಅವ್ರನ್ನ ನೋಡ್ಬಿಟ್ಟು, ಅವರ ಆಟವನ್ನ ನೋಡ್ಬಿಟ್ಟು ಅವರೇ ಚಿಂತಾಕ್ರಾಂತರಾಗ್ಬಿಡ್ತಾರೆ. ಏನು ಅಷ್ಟು ಚೆನ್ನಾಗಿ ಆಡ್ತಾರಲ್ಲ, ಸ್ಟಿಕ್ ಅನ್ನ ಚೇಂಜ್ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಿದ್ದಾನೆ, ಅತ್ಯದ್ಭುತವಾದ ಆಟಗಾರ, ಇವನನ್ನ ಏನಾದ್ರು ಮಾಡಿ ನಮ್ಮ ದೇಶದಲ್ಲಿ ಉಳಿಸ್ಕೋಬೇಕಿಲ್ಲ ಅಂತೇಳಿ ಅವ್ರಿಗೆ ಕರೆಸ್ತಾರೆ. ಮ್ಯಾಚ್ ಮುಗಿದ್ಮೇಲೆ ಕರೆದ್ಬಿಟ್ಟು, ನೀನು ನಮ್ಮ ದೇಶದ ಪರವಾಗಿ ಆಡು, ನಮ್ಮ ದೇಶದಲ್ಲಿರುವಂತಹ ಅತ್ಯುನ್ನತವಾದಂತ ಹುದ್ದೆಯನ್ನ ನಿನಗೆ ಕೊಡ್ತೀವಿ, ನಮ್ಮ ದೇಶದ ಪರವಾಗಿ ನೀನು ಆಡಿದ್ರೆ ನಿನಗೇನು ಸೌಲಭ್ಯಗಳು ಬೇಕು ಕೇಳು, ಎಲ್ಲವನ್ನ ಕೊಡ್ತೀವಿ, ನಮ್ಮ ದೇಶದ ಪರವಾಗಿ ಆಡು ಅಂತೇಳಿ ಅವರಿಗೆ ಆಮಿಷಗಳನ್ನ ಹೊಡ್ತಾರೆ. ಅವ್ರು ಹಂಗೆ ಮಾತಾಡ್ತಾರೆ, ನಾನು ಭಾರತೀಯ, ನಾನು ನನ್ನ ದೇಶಕ್ಕಾಗಿನೇ ನಾನು ಆಡೋದು, ನನ್ನ ದೇಶದ ಪರವಾಗಿನೇ ನಾನು ಒಳ್ಳೆತನ ಕೂಡ ಆಡ್ತೀನಿ ಅಂತೇಳಿ ಅವ್ರು ಮಾತಾಡ್ತಾರೆ. ಅಂದ್ರೆ ಅವರಲ್ಲಿ ಅಷ್ಟು ದೇಶಾಭಿಮಾನ ಕೂಡ ಇತ್ತು. ಬರೀ ಕ್ರೀಡಾಭಿಮಾನ ಅಷ್ಟೇ ಅಲ್ಲ, ಕ್ರೀಡಾ ಕೌಶಲ್ಯಗಳು ಅಷ್ಟೇ ಅಲ್ಲ, ಅವರಲ್ಲಿ ಏನಿತ್ತು? ದೇಶಾಭಿಮಾನ. ಅವರೇ ಬೇರೆ ಯಾರಲ್ಲ, ಹಾಕಿ ಮಾಂತ್ರಿಕ ಅಂತೇಳಿ ಏನು ಕರಿತೀವಿ, ಮೇಜರ್ ಧ್ಯಾನ್ ಚಂದ್. ಹಾಕಿ ಅಂದ್ರೆ
ಮೇಜರ್ ಧ್ಯಾನ್ ಚಂದ್ ಅಂತ ಹೇಳಿ ಅಲ್ವಾ. ನಮ್ಮ ಈ ಹಾಕಿಗೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟದ್ದು ಮೇಜರ್ ಧ್ಯಾನ್ ಚಂದ್. ಅದಕ್ಕೆ ನಿಮಗೆ ವಿದ್ಯಾರ್ಥಿಗಳು ಗೊತ್ತಿದೆ ಎಲ್ಲರಿಗೂ ಕೂಡ ಆಗಸ್ಟ್ 29 ಏನನ್ನ ಆಚರಣೆ ಮಾಡ್ತೀವಿ? ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಲ್ವಾ. ಅವರ ಹೆಸರಲ್ಲಿ ಅವರ ಹುಟ್ಟಿದ ದಿನ, ಈ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಹುಟ್ಟಿದ ದಿನವನ್ನ ಏನಂತೇಳಿ ಮಾಡ್ತಿದ್ದೀವಿ? ಕ್ರೀಡಾ ದಿನ, ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಆಚರಣೆ ಮಾಡೋದನ್ನು ಕೂಡ ನಾವು ಕಾಣ್ತೀವಿ ಅಲ್ವಾ. ಕ್ಲಿಯರಾ? ಅವ್ರ ಲೈಫ್ ಸ್ಟೋರಿ ನೋಡ್ರಿ ಚೆನ್ನಾಗಿತ್ತಲ್ವಾ. ಇನ್ನ ಅತ್ಯದ್ಭುತವಾದಂತ ಸ್ಟೋರಿಗಳದಾವೆ ಅದರಲ್ಲಿ. ಹಾಕಿ ಮಾಂತ್ರಿಕ ಅಂದ್ರೆ ಲಗ್ನ ಮಾಡ್ತಾ ಇರಬೇಕು ಆ ರೀತಿ ಆಗ್ತಿದಂತೆ ಅಂತ ಅದ್ಭುತವಾದಂತ ಆಟಗಾರರು. ನೆಕ್ಸ್ಟ್ ಇನ್ನೊಂದು ನೆನಪಿರಲಿ ನಿಮಗೆ, ಪ್ರಶಸ್ತಿ ಬಂದಾಗ ರಾಜೀವ್ ಗಾಂಧಿ ಪ್ರಶಸ್ತಿ ಅಂತ ಹೇಳಿತ್ತು. ಅದನ್ನ ಅವರ ಕೊಡುಗೆ ಹಾಕಿಗೆ ಮತ್ತೆ ನಮ್ಮ ದೇಶಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದರಿಂದ ಯಾರು? ಮೇಜರ್ ಧ್ಯಾನ್ ಚಂದ್. ಆ ಪ್ರಶಸ್ತಿಯ ಹೆಸರನ್ನು ಕೂಡ ಬದಲಾವಣೆಯನ್ನ ಮಾಡಿರೋದನ್ನ ನಾವು ಕಾಣ್ತೀವಿ. ಅದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಹೋಗಿ ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಅಂದ್ರೆ ಹಾಕಿಯಿಂದ ನಮ್ಮ ದೇಶಕ್ಕೆ ಅತ್ಯದ್ಭುತವಾದಂತಹ ಹೆಸರನ್ನ ಬಂದಿರೋದನ್ನು ಕೂಡ ನಾವು ಕಾಣ್ತೀವಿ. ಅದಕ್ಕಾಗಿಯೇ 1928ರಿಂದ 1956 ತನಕ ಕೂಡ ಭಾರತದ ಸ್ವರ್ಣ ಯುಗ ಅಂತ ಕರಿತಿದ್ರು. ಅಂದ್ರೆ 1928ರಿಂದ 56 ತನಕ ಕೂಡ ಭಾರತ ಹಾಕಿ ಆಟದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ, ಅದು ಒಲಿಂಪಿಕ್ಸ್ ಅಲ್ಲೂ ಕೂಡ. ರೈಟ್. ಈಗ ನಾವು ಈ ತರಗತಿಯಲ್ಲಿ ನೋಡೋಣ. ಮೊದಲಿಗೆ ನಾವು ಈ ಹಾಕಿ ಆಟ ಯಾವ ರೀತಿ ಬಂತು ಅಲ್ವಾ. ಸರಿ, ಸ್ವಲ್ಪ ಮ್ಯೂಟ್ ಮಾಡ್ತೀಯ? ಹೆಂಗ್ ಬಂತು ಏನು? ನಾನು ಮ್ಯೂಟ್ ಮಾಡೋದಾಗ ಮ್ಯೂಟ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಇದೆಯಲ್ಲ. ರೈಟ್. ನೋಡ್ರಿ, ಹಾಕಿ ಆಟ ಯಾವ ರೀತಿ ಬರುತ್ತೆ, ಯಾವ ರೀತಿ ಉಟ್ಕೊಂತು, ಅದರ ಇತಿಹಾಸವನ್ನ ನಾವು ನೋಡಿದೀವಿ. ಅದ್ರ ಮುಂದುವರಿದಂತೆ ನಾವು ಈ ಆಟದ ಈ ಪಾಠದಲ್ಲಿ ಈಗ ನಾವು ಏನಂತ ತಿಳ್ಕೊಂತೀವಿ, ಇದರ ಸ್ವಲ್ಪ ಹಿಸ್ಟ್ರಿಯನ್ನ, ಲೈಟ್ ಆಗಿ ಈಗ ಹಿಸ್ಟ್ರಿಯನ್ನ. ಅಂದ್ರೆ ಈ ಹಾಕಿ ಆಟ ಅನ್ನೋದು ತುಂಬಾನೇ ಕ್ರಿಯಾಶೀಲವಾದಂಥ ಆಟ ಅಲ್ವಾ. ಕ್ರಿಯಾಶೀಲವಾದಂಥ ಆಟ. ಮತ್ತು ಇದರಲ್ಲಿ ಸ್ಪರ್ಧಾತ್ಮಕವಾಗಿ ನಾವು ಆಡುವಾಗ ನೋಡ್ತೀರ, ನೀವು ಹಾಕಿ ಆಟ ಆಡೋದು ನೋಡಿದಿರಲ್ವಾ. ನಿಂತ ಕಡೆ ನಿಲ್ಲಲ್ಲ, ತುಂಬಾನೇ ಪರಿಣಾಮಕಾರಿಯಾಗಿ ಓಡಾಡ್ಕೊಂಡು ಆಡುವಂತಹ ಆಟ ಈ ಹಾಕಿ. ಅದು ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ. ಈ ಆಟಗಳಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಈ ಆಟದಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು, ನಾವು ಈ ಪದ್ಯವನ್ನು ಗೆಲ್ಲಬೇಕು ಅಂದರೆ ನಮ್ಮಲ್ಲಿ ಏನಿರಬೇಕು ತಂತ್ರಗಳು ಅಲ್ವಾ. ನಮ್ಮಲ್ಲಿ ಬೇಕಾನೆ ತಂತ್ರಗಳು. ನಮ್ಮ ತಂತ್ರಗಳಿಲ್ಲ ಅಂದ್ರೆ ನಾವು ಯಾವ ಆಟಗಳು ಕೂಡ ಗೆಲ್ಲಕ್ಕಾಗಲ್ಲ. ನಾವು ಅವರ ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಮಾಡೋದು ಆಗಬೇಕು ಅಲ್ವಾ. ಬಟ್ ಗೆಲ್ಲಬೇಕಂದ್ರೆ ವಿಶೇಷವಾದಂತಹ ಕೆಲವೊಂದು ಕೌಶಲ್ಯಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅವ್ರು ಯಾವ ರೀತಿ ಇದ್ದಾರೆ ಅಂತೇಳಿ ನೋಡ್ಕೋಬೇಕು. ಅವರ ವಿರುದ್ಧವಾಗಿ ನಾವು ಕೆಲವೊಂದು ಪ್ರತಿತಂತ್ರಗಳನ್ನ ಮಾಡಬೇಕು. ಅದೇ ರೀತಿ ನಾವು ಈ ಆಟವನ್ನು ನಾವು ಆಡ್ಬೇಕಂದ್ರೆ ಕೆಲವೊಂದು ತಂತ್ರಗಳು ಬೇಕು. ಅದ್ರಲ್ಲಿ ಬರೋದು ಔಟ್ ನಂಬರಿಂಗ್. ಏನೋ ಔಟ್ ನಂಬರಿಂಗ್ ಅಂತ ಬರುತ್ತೆ. ರೈಟ್. ನೋಡ್ರಿ, ಔಟ್ ನಂಬರಿಂಗ್ ಅಂದ್ರೆ ರಕ್ಷಣಾತ್ಮಕ ಆಟಗಾರರಿಗಿಂತ ರಕ್ಷಣಾತ್ಮಕ ಆಟಗಾರರು. ಉದಾಹರಣೆ ನಿಮ್ಮಲ್ಲೇ ಮಾಡೋಣ. ನೀವು ರಕ್ಷಣಾತ್ಮಕ ಆಟಗಾರರು ಅನ್ಕೊಳ್ಳಿ, ನೀವು ದಾಳಿಗಾರ ಆಟಗಾರರು ಅನ್ಕೊಳ್ರಿ. ರೈಟ್. ಈಗ ನಾವೀಗ ಹಾಕಿ ಆಟವನ್ನು ಆಡ್ತಿದ್ವಿ ಅಂದಾಗ ರೈಟ್, ಇದೇ ಅಂಕಣ. ರೈಟ್. ಈಗ ಈ ಕಡೆ ಬಿ ಟೀಮ್, ಈ ಕಡೆ ಎ ಟೀಮ್ ಇದೆ ಅನ್ಕೊಳ್ಳಿ. ರೈಟ್. ನೀವು ರಕ್ಷಣಾತ್ಮಕ ಆಟಗಾರರು, ನೀವು ಆಟಗಾರರು. ಎ ಟೀಮು ರಕ್ಷಣಾತ್ಮಕ ಆಟಗಾರರು, ಬಿ ಟೀಮು ಆಟಗಾರರು. ಈ ಔಟ್ ನಂಬರಿಂಗ್ ಅಂದ್ರೆ ಏನಿಲ್ಲ, ಇಲ್ಲಿ ಇದ್ದಿರ್ತಾನೆ ನೀವೆಲ್ಲ ಪ್ಲೇಯರ್ಸು ಕಾಣ್ತಿದ್ದೀರಲ್ವಾ. ಇಲ್ಲಿ ಎಷ್ಟು ಜನ ಅದಾರೆ? 5 ಜನ. ಇಲ್ಲಿ ಎಷ್ಟು ಜನ ಅದಾರೆ? 5. ಎಷ್ಟು ಜನ ಆದ್ರು? 6. ಅಂದ್ರೆ ಈ ರಕ್ಷಣಾತ್ಮಕ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿಯನ್ನು ನಡೆಸೋದು. ಔಟ್ ನಂಬರಿಂಗ್ ಅಂದ್ರೆ ಏನು? ರಕ್ಷಣಾತ್ಮಕ ಆಟಗಾರರು ಅದಾರೆ, ಇವರು ಕಡಿಮೆ ಸಂಖ್ಯೆ ಇದ್ದಾಗ ದಾಳಿಗಾರ ಆಟಗಾರರು ಏನ್ ಮಾಡ್ತಾರೆ? ಅವರ ಅಂಕಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ಮಾಡೋದು. ಗೊತ್ತಾಯ್ತಾ? ರಕ್ಷಣಾತ್ಮಕ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿಗಾರರು ಅವರ ಅಂಕಣದ ಒಳಗಡೆ ಪ್ರವೇಶ ಮಾಡೋದು. ಅದನ್ನೇನಂತ ಕರಿತೀವಿ? ಔಟ್ ನಂಬರಿಂಗ್. ಅಷ್ಟೇ. ರಕ್ಷಣಾತ್ಮಕ ಆಟಗಾರರು ಇದ್ದಂಥ ಸಂದರ್ಭದಲ್ಲಿ
ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿಗಾರ ಆಟಗಾರರು ಅವರ ಕಡೆಗೆ ಚೆಂಡಿನೊಂದಿಗೆ ಚೆಂಡನ್ನು ಹೊಡ್ಕೊಂಡು ದಾಳಿ ನಡೆಸುವಂತದಕ್ಕೆ ನಾವೇನಂತ ಕರಿತೀವಿ, ಔಟ್ ನಂಬರಿಂಗ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇವ್ರ ಸಂಖ್ಯೆ ಕಡಿಮೆ ಇರ್ತಾನೆ, ಇವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ನಾವು ಒಟ್ಟಿಗೆ ಹೋದಾಗ ಇವ್ರು 5 ಜನ 5 ಜನ ತೆಗಿಬಹುದು. 6 ಜನ ತೆಗಿಯಕ್ಕಾಗತ್ತಾ? ಇಲ್ಲ. ನಾವು ಉದಾಹರಣೆ ನಿಮಗೆ ಇಲ್ಲಿ ತೋರಿಸಿರೋದು 6 ಜನ ಅಂತೇಳಿ. 7 ಜನ ಹೋಗ್ಬೋದು, 8 ಜನ ಹೋಗ್ಬೋದು. ರೈಟ್? ರಕ್ಷಣಾತ್ಮಕ ಆಟಗಾರರಿಗಿಂತ ದಾಳಿಗಾರರ ಆಟಗಾರರ ಸಂಖ್ಯೆ ಹೆಚ್ಚಾಗಿರುತ್ತೆ. ಚೆಂಡಿನೊಂದಿಗೆ ಅವರು ಹೋಗಿ ಬೇಗನೆ ಮಾಡ್ತಾರೆ, ಅವ್ರ ಗುರಿಯನ್ನು ತಪ್ಪೋದನ್ನು ನಾವು ಕಾಣ್ತೀವಿ. ಹಾಗಾಗಿ ನಮಗೆ ಏನ್ ಬೇಕು? ಔಟ್ ನಂಬರಿಂಗ್. ಹಾಕಿ ಆಟದಲ್ಲಿ ಈ ಸಂದರ್ಭಕ್ಕೆ ತಕ್ಕಂತೆ ಇದನ್ನ ಇವೆರಡು ಆಟಗಾರರು ಕೂಡ ಬಳಸ್ಕೊಂತಾರೆ. ಈಗ ಇವ್ರು ಈ ಕಡೆ ಬಂತು ಅಂದ್ರೆ ದಾಳಿಗಾರ ಆಟ ಆಡ್ತಾನೆ, ಎ ಟೀಮ್ ಈ ಕಡೆ ಬಂತು ಅಂದ್ರೆ ದಾಳಿಗಾರರು ಸೆಂಟ್ರಲ್ ಲೈನ್ ಕಾಣ್ತಿದೆ ಅಲ್ವಾ, ಎ ಟೀಮ್ ಈ ಕಡೆ ಬಂತು ಅಂದ್ರೆ ದಾಳಿಗಾರ ಆಟಗಾರರು ಆಗ್ತಾರೆ. ಅದೇ ಬಿ ಟೀಮ್ ಈ ಕಡೆ ಬಂತು ಅಂದ್ರೆ ಇವ್ರು ದಾಳಿಗಾರ ಆಟಗಾರ ಆಗ್ತಾರೆ. ಎ ಟೀಮು ಬಿ ಟೀಮ್ ಕಡೆ ಬಂದಾಗ ಇವರು ಬಿ ಟೀಮ್ ನವರು ಏನಾಗಿರ್ತಾರೆ? ರಕ್ಷಣಾತ್ಮಕ ಆಟಗಾರರಾಗಿರ್ತಾರೆ. ಇವ್ರ ಟೀಮ್ ಇಲ್ಲಿ ಚೆಂಡಿದೆ ಅಲ್ವಾ, ಚೆಂಡ್ ಇಲ್ಲಿ ಅಂದಾಗ ಎ ಟೀಮ್ ಈ ಕಡೆ ಬರ್ತಾರೆ, ಅವ್ರು ದಾಳಿಗಾರರು. ಇವರೇ ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕಾನೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ? ಗೋಲ್ ಹೊಡೆದ್ಬಿಡ್ತಾರೆ. ಹಾಗಾಗಿ ರಕ್ಷಣಾತ್ಮಕ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ನಡೆಸೋದನ್ನು ನಾವೇನಂತ ಕರಿತೀವಿ? ಔಟ್ ನಂಬರಿಂಗ್ ಅಂತ ಕರಿತೀವಿ. ಕರಿಬಹುದಾ? ಈ ಔಟ್ ನಂಬರಿಂಗ್ ಅನ್ನ ಎರಡು ತಂಡದವರು ಅವರಿಗೆ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ಳೋದನ್ನು ಕೂಡ ಕಾಣ್ತೀವಿ. ಬಳಸ್ಕೊತಿದ್ದಾನೆ. ಯಾವ ಟೈಮಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಕಿಲ್ಗಳನ್ನ ಅಳವಡಿಸ್ಕೊಂಡು, ಯಾವ ತಂತ್ರಗಳನ್ನ ಅಳವಡಿಸ್ಕೊಂಡು ನಾವು ಆಟ ಆಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ರೈಟ್? ನೆಕ್ಸ್ಟ್ ಇದು ಒಂದೇನಾ? ಹಾಗಾದ್ರೆ ಇದು ಒಂದೇ ತಂತ್ರ ನಮಗಿರೋದು ಇಲ್ಲ. ನಾವು ನೋಡ್ರಿ, ಈ ಆಟವನ್ನು ಆಡುವಾಗ ರನ್ನಿಂಗ್ ಮಾಡ್ಕೊಂತ ಚೆಂಡನ್ನ ಹೊಡ್ಕೊಂಡು ಹೋಗ್ತೀವಿ, ಮತ್ತೆ ಪಾಸಿಂಗು ಅಲ್ವಾ, ಪಾಸಿಂಗ್ ಮಾಡ್ತೀವಿ, ಪುಷಿಂಗ್ ಮಾಡ್ತೀವಿ, ಮತ್ತೆ ಡ್ರಿಬಲ್ ಮಾಡ್ತೀವಿ. ನೆಕ್ಸ್ಟ್ ಚೆಂಡಿನೊಂದಿಗೆ ಎಡಕ್ಕೆ ಬರಕ್ಕೆ ಹೊಡ್ಕೊಂತ ಹೋಗೋದು ಅಂತೇಳಿ ಈ ಸ್ಕಿಲ್ಗಳನ್ನ ಹಾಕೊಳ್ತೀವಿ. ಅಂದ್ರೆ ಈ ತಂತ್ರಗಳನ್ನ ನಾವು ಅಳವಡಿಸ್ಕೊತೀವಿ. ಹೇಗೆ? ಈಗ ರನ್ನಿಂಗ್ ಮಾಡ್ಕೊಂತ ಚೆಂಡನ್ನ ಏನ್ ಮಾಡ್ತೀವಿ? ತಗೊಂಡು ಹೋಗೋದು. ರನ್ನಿಂಗ್ ಅಂದ್ರೆ ಚೆಂಡಿನೊಂದಿಗೆ ನಮ್ಮ ಸ್ಟಿಕ್ಕಿನ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಚೆಂಡನ್ನ ಹೊಡ್ಕೊಂತ ಹೋಗ್ತೀವಿ, ಹೊಡ್ಕೊಂತ ಹೋಗ್ತಿರ್ತಾರೆ. ರನ್ನಿಂಗ್ ನೀವು ಹಾಕಿ ಆಟ ಆಡೋಕೆ ನೋಡಿದಿರಾ, ಚೆಂಡನ್ನ ಹೊಡ್ಕೊಂತ ಹೋಗ್ತಿರ್ತಾರೆ ಅಲ್ವಾ. ಮತ್ತೆ ವಿರುದ್ಧ ತಂಡದವರು ಕೂಡ ನಮ್ಮನ್ನ ಫಾಲೋ ಮಾಡ್ತಾನೆ ಇರ್ತಾರೆ, ನಮ್ಮಿಂದ ಬಾಲ್ನ ಕಸಲಿಕ್ಕೆ ಅವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದ್ರೆ ಅವರನ್ನ ವಂಚಿಸಿ ನಾವೇನ್ ಮಾಡ್ತೀವಿ? ನಮ್ಮ ತಂಡದ ಆಟಗಾರರಿಗೆ ರನ್ನಿಂಗ್ ಮಾಡುವಂತಾನೆ ಅವರಿಗೆ ಕೊಟ್ಬಿಡ್ತೀವಿ, ಪಾಸ್ ಕೊಡ್ಕೊಂತ ಹೋಗ್ತೀವಿ. ಪಾಸಿಂಗ್, ಪಾಸ್ ಮಾಡೋದು ಯಾರಿಗೆ ಮಾಡ್ತೀವಿ? ನಾವು ಮಾಡೋದಷ್ಟೇ ನಮ್ಮ ತಂಡದ ಆಟಗಾರರಿಗೆ ಅವರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಚೆಂಡನ್ನ ಮಾಡ್ತೀವಿ, ಪಾಸ್ ಮಾಡ್ತೀವಿ. ಎಂತ ಸಂದರ್ಭದಲ್ಲಿ ಪಾಸಿಂಗ್ ಮಾಡ್ತೀವಿ? ಎದುರಾಳಿ ತಂಡದವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಅಲ್ವಾ, ನಮ್ಮಿಂದ ಅವರಿಗೆ ತಡ್ಕೊಳಕ್ ಆಗದೆ ಇದ್ದಾಗ ನಾವೇನ್ ಮಾಡ್ತೀವಿ? ನಮ್ಮ ತಂಡದ ಸದಸ್ಯರಿಗೆ ನಾವು ಚೆಂಡನ್ನ ಕೊಟ್ಬಿಡ್ತೀವಿ, ಪಾಸ್ ಮಾಡ್ತೀವಿ. ಇದು ಬೇಕಲ್ವಾ? ನೆಕ್ಸ್ಟ್ ಪುಷಿಂಗ್, ಬಾಲನ್ನ ತಳ್ಳೋದು, ಬಾಲನ್ನ ತಳ್ಳೋದು. ಇದು ಅಷ್ಟೇ. ಯಾರಿಗೆ ಕೊಡ್ತೀವಿ? ಅವಾಗ ನಮ್ಮ ತಂಡದ ಆಟಗಾರರಿಗೂ ಕೊಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಹೋಗಿ ಗೋಲನ್ನ ಹೊಡೆಯೋ ಕಾರಣ ಕೂಡ ಪುಷ್ ಮಾಡ್ಬೋದು ಅಲ್ವಾ. ನೆಕ್ಸ್ಟ್ ಬರೋದು ಡ್ರಿಬಲ್. ಡ್ರಿಬಲ್ ಅಂದ್ರೆ ನೋಡಿದಿರಾ? ಈ ಉದಾಹರಣೆ ಡ್ರಿಬಲಿಂಗ್ ಅಂದ್ರೆ ಬೇರೆ ಆಟಗಳಲ್ಲಿ ಡ್ರಿಬಲ್, ಈಗ ಬಾಸ್ಕೆಟ್ ಬಾಲ್, ಹ್ಯಾಂಡ್ ಬಾಲ್ ನೋಡಿದಿರಾ? ಡ್ರಿಬಲಿಂಗ್ ಮಾಡ್ಕೊಂತ ಹೋಗ್ತಿರ್ತಾರೆ ನೋಡಿದಿರಾ? ಊಟಿಸ್ಕೊಂತ ಚೆಂಡನ್ನ ಅವ್ರಿಗೆ ಸಿಗದ ರೀತಿಯಲ್ಲಿ. ಆದ್ರೆ ನಾವು ಹಾಕಿ ಆಟದಲ್ಲಿ ಚೆಂಡನ್ನ ಮಾಡ್ತೀವಿ ಈ ಕಡೆ ಆ ಕಡೆ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟು. ಇನ್ನೊಂದು ನೆನಪಿದೆ ನಿಮಗೆ, ಹಾಕಿ ಆಟದಲ್ಲಿ ಫ್ರಂಟ್ ಸೈಡ್ ಮಾತ್ರ ಹಾಕಿ ಸ್ಟಿಕ್ಕಿಗೆ ಬೀಳಿಸ್ಕೋಬೇಕು, ಬ್ಯಾಕ್ ಸೈಡ್ ಎಲ್ಲೂ ಕೂಡ ಟಚ್ ಆಗಂಗಿಲ್ಲ. ಟಚ್ ಅಂದ್ರೆ 4. ಸ್ಟಿಕ್ ನೋಡಿದಿರಲ್ವಾ? ಹಾಕಿ ಸ್ಟಿಕ್ಕು ಅದು ಮುಂಭಾಗದಿಂದ ಮಾತ್ರ ನಾವು ಆಡುವಂಥದ್ದು, ಹಿಂಭಾಗದಿಂದ ಆಡಕ್ ಬರಲ್ಲ. ಆಡಿದ್ರೆ ಅದು ತಪ್ಪು, ಗೊತ್ತಾಯ್ತಾ? ಮುಂಭಾಗದಿಂದ ಆಡಬೇಕು. ಡ್ರಿಬಲ್ ಮಾಡುವಾಗ ಇದೇ ಸ್ಟಿಕ್ ಅನ್ಕೊಂಡ್ರೆ ಸ್ಟಿಕ್ಕಿಂದ ಏನ್ ಮಾಡ್ತೀವಿ ನಾವು? ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಚೆಂಡನ್ನ ಡ್ರಿಬಲ್ ಮಾಡ್ತೀವಿ. ನೋಡಿದಿರಲ್ವಾ? ಈ ವಿಡಿಯೋದಲ್ಲೂ ಕೂಡ ನೀವು ನೋಡ್ಬೋದು. ಏನು? ಚೆಂಡನ್ನು ನಾವು ಈ ಕಡೆ ಆ ಕಡೆ ಡ್ರಿಬಲ್ ಅಂದ್ರೆ ನಮ್ಮ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ತಗೊಂಡು ಹೋಗ್ತಿರ್ತೀವಿ. ಅವರು ವಿರುದ್ಧ ತಂಡದ ಆಟಗಾರರಿಗೆ ಸಿಗದ ರೀತಿಯಲ್ಲಿ ಈ ಕಡೆ ಆ ಕಡೆ ಅವರಿಗೆ ಕನ್ಫ್ಯೂಸ್ ಮಾಡ್ಕೊಂತ, ಅವ್ರು ಕನ್ಫ್ಯೂಸ್ ಮಾಡ್ಬೇಕಲ್ವಾ? ನಾವು ಡ್ರಿಬಲ್ ಮಾಡುವಾಗ ಎಲ್ಲಿ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಒಂಥರ ಹಾವು ಹೋಗತ್ತಲ್ಲ, ಹಾವು ಆಡಿಸ್ತಾರಲ್ಲ, ಆ ರೀತಿ ಆಗತ್ತೆ. ಕೊಡ್ಕೊಂತ ಅವ್ರಿಗೆ ಕನ್ಫ್ಯೂಸ್ ಮಾಡಿ ನಾವೇ ಮಾಡ್ತೀವಿ ಡ್ರಿಬಲ್ ಮಾಡ್ಕೊಂತ ನಮ್ಮ ತಂಡದ ಆಟಗಾರರಾಗಿರ್ಬೋದು, ಅಥವಾ ಗೋಲ್ ಅಲ್ಲ ಆದ್ರೂ ಆಗಿರ್ಬೋದು, ಆಮೇಲೆ ಹೊಡಿತಾರೆ ಅಲ್ವಾ. ಇದನ್ನೇನಂತ ಕರಿತೀವಿ ನಾವು? ಡ್ರಿಬಲ್. ಕ್ಲಿಯರ್? ಇವುಗಳನ್ನು ಕೂಡ ಹಾಕೊಂಡು ಈ ಕೌಶಲ್ಯಗಳನ್ನ ಅಥವಾ ಈ ತಂತ್ರಗಳನ್ನ ನಾವು ಬಳಸ್ಕೊಂಡು ಏನ್ ಮಾಡ್ತೀವಿ?
ಆಟವನ್ನ ಆಡ್ತೀವಿ. ಆಡ್ತಿದ್ದಾನೆ ರೈಟ್. ಇದೇನೋ ಬಂದಾಗ ಈಗ ಇದು ಸಿಂಪಲ್ ಆಗಿ ಆಡುವಂಥದ್ದು, ಸರಳವಾಗಿ ಈ ಸ್ಕಿಲ್ಗಳನ್ನ ಅಳವಡಿಸ್ಕೊತೀವಿ. ಸ್ಪೀಡ್ ಆಡಬೇಕಲ್ವಾ, ಸ್ಪೀಡ್ ಬೇಕು. ಯಾವುದೇ ಒಂದು ಆಟದಲ್ಲಿ ಜಾಸ್ತಿ ಇಷ್ಟಪಡುವಂಥದ್ದು ಯಾವುದಂದ್ರೆ ವಾಲಿಬಾಲ್ ಬಂದ್ರೆ ಸ್ಮ್ಯಾಶ್ ಮಾಡೋದನ್ನ ಇಷ್ಟಪಡ್ತೀವಿ, ಪಡ್ತಿದ್ದಾನೆ. ಥ್ರೋಬಾಲ್ ಅಲ್ಲಿ ಹಂಗೆ ಜಂಪ್ ಮಾಡಿ ಒಳಗಡೆ ಹೊಡೆಯೋದನ್ನ ನೋಡ್ತೀವಿ. ಅವಾಗ ಒಂಥರ ರೋಮಾಂಚನ ಆಗೋದು, ಬೇಯಲ್ಲ, ಖುಷಿ ಆಗೋದು ಅವನ್ನೇ. ಈಗ ಕ್ರಿಕೆಟಿಗೆ ಬಂದಾಗ ಬರೀ 6 ಹೊಡೆಯೋದನ್ನೇ ನೋಡ್ತೀವಿ, ಎಲ್ಲ ಪ್ರತಿಯೊಂದು ಬಾಲ್ 6 ಹೊಡಿಲಿ ಅಂತೇಳಿ. ಹಾಕಿ ಆಡೋದು ಅಷ್ಟೇ, ಹಿಟ್ ಹಿಟ್ ಅಂದ್ರೆ ಹೊಡಿಬೇಡಿ ಅಲ್ವಾ. ನೆಕ್ಸ್ಟ್ ಸ್ಕೂಪ್, ಫ್ಲಿಕ್, ಈ ತಂತ್ರಗಳನ್ನು ಕೂಡ ನಾವು ನೋಡ್ಕೊತೀವಿ. ಹಿಟ್, ಅಟ್ಯಾಕ್ ಹಿಟ್ ಅಂತ ಬರುತ್ತೆ. ಅಂದ್ರೆ ಚೆಂಡು ಬಂತಂದ್ರೆ ಆ ಚೆಂಡನ್ನು ಏನ್ ಮಾಡ್ತೀವಿ ನಾವು ಗೋಲ್ ಪೋಸ್ಟ್ ಒಳಗಡೆ ಜೋರಾಗಿ ಹೊಡೆಯುವಂಥದ್ದು. ಅಥವಾ ವೃತ್ತತನದ ಆಟಗಾರರು 5 ಮೀಟರ್ಗಿಂತ ದೂರ ಇದ್ದಾಗ, ಎಷ್ಟು 5 ಮೀಟರ್ ದೂರ ಇದ್ದಾಗ ತಾವೇನ್ ಮಾಡ್ತೀವಿ, ಜೋರಾಗಿ ಹೊಡಿತೀವಿ, ಅವ್ರಿಗೆ ಭಯ ಪಡಿಸ್ಲಿಕ್ಕೆ, ಅವರಿಗೆ ಬಾಲ್ ಸಿಗದ ರೀತಿಯಲ್ಲಿ. ಗೊತ್ತಾಯ್ತಾ? ಅದನ್ನ ಮಾಡ್ತೀವಿ. ಯಾವನ್ನ ಹಿಟ್, ಅಟ್ಯಾಕ್ ಹಿಟ್. ಆಕೆ ಅರ್ಥ ನೋಡಿದ್ರೆ ನೀವು ಯಾವ ರೀತಿ ಹೊಡಿತಿರ್ತಾರೆ ಅಂತ ಹೇಳಿ ಚೆಂಡನ. ನೆಕ್ಸ್ಟ್ ಸ್ಕೂಪ್, ಬಾಲನ್ನ ಕೂರೋದು. ಸ್ಕೂಪಿಗೂ ಫ್ಲಿಕ್ಕಿಗೂ ಏನು ಭಾರಿ ವ್ಯತ್ಯಾಸ ಏನಿಲ್ಲ, ಎರಡು ಕೂಡ ಗಾಳಿಯಲ್ಲಿ ತೂರುವಂತವೆ. ಗೊತ್ತಾಯ್ತಾ? ಸ್ಕೂಪ್ ಅಂದಾಗ ಏನ್ ಮಾಡ್ತೀವಿ, ಚೆಂಡನ ಸ್ವಲ್ಪ ಹಿಂದೆ ಎಳ್ಕೊಂಡ್ಬಿಟ್ಟು ತೂರ್ತೀವಿ ಸ್ಟಿಕ್ಕಿಂದ. ಆದ್ರೆ ಫ್ಲಿಕ್ ಏನ್ ಮಾಡ್ತೀವಿ, ಅಲ್ಲಿಂದ ಎಲ್ಲಿರುತ್ತಲ್ಲ ಚೆಂಡನ ಅಲ್ಲಿಂದಾನೆ ತೂರೋದು. ಈ ಉದಾಹರಣೆಗೆ ಚೆಂಡಿದೆ ಅಂದ್ರೆ ಚೆಂಡನ ಇದೇ ರೀತಿ ಎಲ್ಲ ಏನ್ ಮಾಡ್ತೀವಿ, ತೂರ್ತೀವಿ. ಆದ್ರೆ ನಾವು ಸ್ಕೂಪ್ ಬಂದಾಗ ಚೆಂಡನ ಹಿಂದೆ ತಗೊಂಡು ಇಲ್ಲಿಂದ ಎತ್ತುತ್ತೀವಿ ಮೇಲ್ಗಡೆ. ವೃತ್ತತನದ ಆಟಗಾರರಿಗೆ ಸಿಗದ ರೀತಿಯಲ್ಲಿ ಮುಂದ್ಗಡೆ ಬಂದ್ಬಿಟ್ರು ಅಂದ್ರೆ ತೂರ್ಬೇಕಲ್ವಾ. ಇವೇನೇ ಮಾಡಿದ್ರು ಕೂಡ 5 ಮೀಟರ್ ದೂರದಲ್ಲಿದ್ದೆಲ್ಲ ಮಾಡಬೇಕಾಗತ್ತೆ ಅಲ್ವಾ. ಕ್ಲಿಯರಾ? ಈಗ ನಿಮಗೆ ತಂತ್ರಗಳ ಬಗ್ಗೆ ಗೊತ್ತಾಯ್ತಾ? ಈ ವಸ್ತು ತಂತ್ರಗಳನ್ನು ಹಾಕೊಂಡು ನಾವು ಮಾಡ್ತೀವಿ, ಆಡ್ತೀವಿ. ಆಡ್ತೀವಾ? ರೈಟ್. ಈಗ ನಿಮಗೆ ಏನಾದರೂ ಡಿಫ್ರೆಂಟ್ ಆಗಿರೋ ಕ್ವಶನ್ಗಳು ಏನಾದರೂ ಗೊತ್ತಿದಾವ, ತಂತ್ರಗಳು ಏನಾದರೂ ನಿಮಗೆ ಗೊತ್ತಿದ್ರೆ, ನಿಮಗೆ ಯಾರ ಹತ್ರ ಈ ತಂತ್ರಗಳನ್ನ ಎಲ್ಲರೂ ಕಂಡುಹಿಡಿದಿರೋದಲ್ಲ, ಯಾರಾದ್ರೂ ಒಬ್ರು ನೀವು ಚೆನ್ನಾಗಿ ಆಡ್ತೀರಾ, ನಿಮ್ಮಲ್ಲಿ ಏನಾದರೂ ಟೆಕ್ನಿಕ್ ಆಗಿ ಡಿಫ್ರೆಂಟ್ ಆಗಿದೆ ಆ ಸ್ಕಿಲ್ ಅಂದ್ರೆ ಅದೇ ಸ್ಕಿಲ್ಗೆ ಒಂದು ಹೆಸರು ಕೊಡ್ತಾರೆ, ಆ ಸ್ಕಿಲ್ ಮುಂದುವರಿಸ್ತಾರೆ. ಯಾಕಂದ್ರೆ ಅವ್ರು ಮಾಡೋಂಥದ್ದು ನನಗೆ ಬರಲ್ಲ, ಅವರಿಂದ ನನಗೆ ಬಾಲ್ ಕಸಿಯಕ್ಕೆ ಬರಲ್ಲ, ಅದು ಡಿಫ್ರೆಂಟ್ ಆಗಿರ್ತಾನೆ. ಅವುಗಳನ್ನೇ ಒಂದೊಂದೇ ಅಡಾಪ್ಟ್ ಮಾಡ್ಕೊತ ಹೋಗುವಂಥದ್ದು ತಂತ್ರಗಳು. ಮತ್ತೆ ನಾನು ಡೌಟ್ಸ್ ಇದೆ ಇದರಲ್ಲಿ ಏನಿಲ್ವಾ? ನೀನು ಆ ಕಡೆ ಹಿಡಿಯ, ಏನು ಡೌಟ್ಸ್ ಇಲ್ಲ ಇಲ್ಲ ತಾನೆ? ರೈಟ್. ನೆಕ್ಸ್ಟ್ ಬರೋದು ಗುಣಲಕ್ಷಣಗಳು. ಯಾವ ಗುಣಲಕ್ಷಣಗಳು? ಎಸ್. ಎಲ್ಲ ಆಟಗಳು ನಾವು ಆಡ್ತಿ ಬಂದಾಗ ಆ ಆಟಕ್ಕೆ ಸಂಬಂಧಪಟ್ಟಂಗೆ ಏನ್ ಬೇಕು ನಮಗೆ? ಗುಣಲಕ್ಷಣಗಳು ಬೇಕು ಅಲ್ವಾ. ಈಗ ಇದರಲ್ಲಿ ತುಂಬಾನೇ ಸರಳವಾಗಿ ತಿಳ್ಕೊಬಹುದು. ಇದಕ್ಕೆ ಸಂಬಂಧಪಟ್ಟಿದ್ದು ವಾಲಿಬಾಲಲ್ಲೂ ಬರುತ್ತೆ, ಬಾಸ್ಕೆಟ್ಬಾಲಲ್ಲೂ ಬರುತ್ತೆ, ಹ್ಯಾಂಡ್ಬಾಲಲ್ಲೂ ಬರುತ್ತೆ. ಗುಣಲಕ್ಷಣಗಳು ಅಲ್ವಾ. ಎಲ್ಲ ಆಟಗಳಿಗೂ ಕೂಡ ಒಂದೊಂದು ಮ್ಯಾಚು ಚೇಂಜಸ್ ಆಗ್ಬೋದು. ಹೀಗಾಗಿ ಈ ಆಟಗಾರರಿಗೆ ಯಾವ ಗುಣಲಕ್ಷಣಗಳು ಬೇಕು? ಯಾವ ಬೇಕು? ಏನೋ ಓಡಾಡುವುದು, ಅದು ಒಂದು ಗುಣಲಕ್ಷಣ. ವೆರಿ ಗುಡ್. ಏನೋ ಕಷ್ಟ ಸಹಿಷ್ಣುತೆ. ಕಷ್ಟ ಸಹಿಷ್ಣುತೆ ಬೇಕಾ? ಗುಡ್. ಕಷ್ಟ ಸಹಿಷ್ಣುತೆ ಯಾಕೆ ಬೇಕು ಹಾಕಿ ಆಟದಲ್ಲಿ? ಏನು ನೋಡಿ, ಈ ಆಟದ ಅಂಕಣ 100 ಯಾರ್ಡ್ ಅಂದ್ರೆ 100 ಗಜ ಉದ್ದ, 60 ಗಜ ಅಗಲ ಇರುತ್ತೆ. ಅರ್ಥ ಆಗತ್ರ? 100 ಗಜ 100 ಯಾರ್ಡ್ ಉದ್ದ, 60 ಯಾರ್ಡ್ ಅಗಲ ಇರುತ್ತೆ. ಹಾಗಾಗಿ ದೊಡ್ಡ ಅಂಕಣ ಇರ್ತಾನೆ, ಮೈದಾನ ದೊಡ್ಡದಾಗಿರ್ತಾನೆ. ಅದ್ರ ಒಳಗಡೆ ಆಡಬೇಕಂದ್ರೆ ಎಷ್ಟು ಜನ ಆಟಗಾರರು ಇರ್ತಾರೆ? 11 ಜನ 10 ಜನ ಇರ್ತಾರೆ. ಪೂರ್ತಿ ಆಡ್ಬೇಕಲ್ಲ. ಗೋಲ್ ಕೀಪರ್ ಒಬ್ಬೊಬ್ಬ ಹೋದ ಅಂದ್ರೆ ಇನ್ನು 10 ಜನ ಆಟಗಾರರು ಒಳಗಡೆ ಆಡ್ತಿರ್ತಾರೆ. ಪರಿಣಾಮಕಾರಿಯಾಗಿ ಆಡ್ಬೇಕಾದ್ರೆ ಪೂರ್ತಿ ಓಡಾಡುವಂಥದ್ದು, ನಿಂತು ಆಡುವಂಥ ಆಟ ಹಾಕಿ ಎಲ್ಲ ನಿಂತಲ್ಲಿ ರನ್ನಿಂಗ್ ಅಲ್ಲೇ ಇರ್ತಾರೆ. ರನ್ನಿಂಗ್ ಪೂರಾ ರನ್ನಿಂಗ್ ಅಲ್ಲೇ ಆಟವನ್ನು ಆಡೋದನ್ನ ನಾವು ಕಾಣ್ತೀವಿ. ಪೂರಾ ರನ್ನಿಂಗ್ ಅಲ್ಲೇ ಇರ್ತಾರೆ, ಓಡ್ತಾನೆ ಇರ್ತಾರೆ. ಬಾಲ್ ಕಸಿಯೋದು, ಬಾಲ್ನ ಹೊಡೆಯೋದು ಅಂತವೇ ಇರ್ತವೆ. ಹಾಗಾಗಿ ಮನುಷ್ಯ ಏನಾಗ್ತಾನೆ ಆಟ ಆಡ್ತಾ ತುಂಬಾನೇ ಆಯಾಸ ಆಗುತ್ತಾನೆ.
ಅದನ್ನು ತಡ್ಕೋಬೇಕು ತಾನೆ. ಹಾಗಾಗಿ ಅಂಕಣ ಉದ್ದಕ್ಕೂ ಕೂಡ ಅವನು ಆಡ್ಬೇಕಂದ್ರೆ ಅವನಿಗೆ ಏನ್ ಬೇಕಾಗತ್ತೆ ಅಲ್ಲಿ ಕಷ್ಟ ಸಹಿಷ್ಣುತೆ, ಎಷ್ಟೇ ಆಯಾಸ ಆದರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಅವನಲ್ಲಿ ಇರಬೇಕು. ಹಾಗಾಗಿ ಈ ಗುಣಲಕ್ಷಣಗಳಲ್ಲಿ ಒಂದು ಯಾವುದು ಕಷ್ಟ ಸಹಿಷ್ಣುತೆ. ನೆಕ್ಸ್ಟ್ ಎರಡನೇದು ಚಪಲತೆ. ವಾಲಿಬಾಲ್ ಆಟವನ್ನು ನೋಡಿದ್ರೆ ಚಪಲತೆ ಎಲ್ಲ ಆಟಗಳನ್ನು ಕೂಡ ಬೇಕೇ ಬೇಕು. ಯಾಕಂದ್ರೆ ಪರಿಣಾಮಕಾರಿಯಾಗಿ ಆಟ ಆಡ್ಬೇಕಂದ್ರೆ ಆಟಗಾರರಿಗೆ ಚಪಲತೆ ತುಂಬಾನೇ ಇಂಪಾರ್ಟೆಂಟ್ ತಾನೆ. ಯಾಕಂದ್ರೆ ಚೆಂಡಿನೊಂದಿಗೆ ಆಟ ನಡೆಯೋದ್ರಿಂದ ಏನ್ ಬೇಕಾಗುತ್ತೆ ಅವನಿಗೆ ಚಪಲತೆ ಬೇಕು. ಯಾಕಂದ್ರೆ ಸಂಯೋಜನೆ ಯಾವುದು ಬೇಕು? ಚೆಂಡಿನೊಂದಿಗೆ ನಮ್ಮ ಕಣ್ಣು, ಕಾಲು, ಕೈ ಎಲ್ಲವೂ ಕೂಡ ಕೋಆರ್ಡಿನೇಷನ್ ಇರ್ಬೇಕಾನೆ. ಹೊಂದಾಣಿಕೆ ಇರ್ಬೇಕಲ್ವಾ? ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ತಡೆಯೋದು, ಚೆಂಡಿ ಬರುತ್ತೋ ಅಲ್ಲಿ ತಡೆಯೋದು, ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸುವಂತ ಕೆಲಸ ನಮ್ಮ ಕಣ್ಣು ಮತ್ತೆ ಕಾಲು, ಕೈಗಳಿಗೆ ಸಂಯೋಜನೆ ಬೇಕಾಗತ್ತೆ. ಅದೇ ರೀತಿ ಬಂದ್ರೆ ನಿಖರತೆ. ನಿಖರತೆ ಅಂದ್ರೆ ಏನು? ಗುರಿ. ಈಗ ನಾನು ಚೆಂಡನ್ನ ಕಳಿಸ್ಬೇಕು. ಯಾರಿಗೆ ಕಳಿಸ್ಬೇಕೀಗ? ನಿಮ್ಮನ್ನ ಯಾರಿಗಾದ್ರೂ ಕಳಿಸ್ಬೇಕು ನಾನು ಚೆಂಡನ್ನ, ಅಲ್ವಾ? ನಾನು ಅಲ್ಲಿ ಕಳ್ಸೋದ್ ಬಿಟ್ಟು ಎಲ್ಲೋ ಬೇರೆ ಕಡೆ ಕಳಿಸಿದ್ದೀನಿ ಅಂದ್ರೆ ಏನಾಗುತ್ತೆ? ನನಗೆ ನಿಖರತೆ ಇಲ್ಲ, ಗುರಿ ಇಲ್ಲ. ನನ್ನ ಗುರಿ ಇರೋದ್ರಲ್ಲಿ ಇಲ್ಲಿ ಹಾಕ್ಬೇಕು. ಗೋಲ್ ಪೋಸ್ಟ್ ಒಳಗಡೆ ನಾನು ಚೆಂಡನ್ನು ಹಾಕ್ಬೇಕಂದ್ರೆ ನನಗೆ ಏನ್ ಬೇಕು? ನಿಖರತೆ, ಗುರಿ ಬೇಕು. ನಾನು ಎಲ್ಲಿ ನಾನು ಪಾಸ್ ಕೊಡ್ಬೇಕಾ ನನ್ನ ಪಾರ್ಟ್ನರ್ಗೆ? ಅವನಿಗೆ ನಾನು ಪಾಸ್ ಕೊಡ್ಬೇಕಂದ್ರೆ ನನಗೇನ್ ಬೇಕು? ನಿಖರತೆ ಬೇಕು. ಅಂದ್ರೆ ಚೆಂಡನ್ನ ಆ ಗುರಿಯನ್ನ ಆ ಜಾಗಕ್ಕೆ ತಲುಪಬೇಕಂದ್ರೆ ಏನ್ ಬೇಕು? ನಿಖರತೆ ಬೇಕು. ನೆಕ್ಸ್ಟ್ ವೇಗ, ಸ್ಪೀಡ್. ಬೇಕಾ ಸ್ಪೀಡು? ಯಾಕೆ ಬೇಕು? ಯಸ್, ಏನಕ್ಕೆ? ಹೊಡಿಲಿಕ್ಕೆ. ಸ್ಪೀಡ್ ಆಗಿ ಹೋಗಿಬೇಕು. ಅವರಿಗೆಲ್ಲ 10 ಜನ ಇರ್ತಾರೆ, 11 ಜನ, ಅವ್ರಿಗೆ ವಂಚಿಸಿ ನಾನು ಹೋಗಿ ಹೊಡಿಬೇಕಾನೆ. ಏನ್ ಬೇಕು? ಅವ್ರಿಗಿಂತ ನನಗೆ ಸ್ಪೀಡ್ ಬೇಕು, ಬೇಗ ಬೇಕು. ಪರಿಣಾಮಕಾರಿಯಾಗಿ ನಾನು ಇಡೀ ಗ್ರೌಂಡ್ ಪೂರ ಓಡಾಡ್ಕೊಂಡು ಚೆಂಡು ಎಲ್ಲೇ ಇದ್ರು ಕೂಡ ನನ್ನ ಕಂಟ್ರೋಲ್ ಇಟ್ಕೊಂಡು ನನ್ನ ಗುರಿ ನಾನು ತಲುಪಬೇಕಂದ್ರೆ ನಿನಗೆ ಏನ್ ಬೇಕು? ಬೇಗ, ಸ್ಪೀಡ್ ಅಲ್ವಾ? ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಬೇಗ ಬೇಕು. ಚೆಂಡನ್ನ ಎಸೆಯಬೇಕು, ಚೆಂಡನ್ನ ಹೊಡೆಯಬೇಕು, ಗುರಿನ ತಲುಪಬೇಕು. ಎಲ್ಲದಕ್ಕೆ ಏನ್ ಬೇಕು? ಬೇಗ. ನೆಕ್ಸ್ಟ್ ಮೈಮಣಿತ. ಮೈಮಣಿತ ಯಾಕೆ ಬೇಕು? ಬಾಲಿ ಬರುತ್ತೋ ಗೊತ್ತಿಲ್ಲ, ಕೈಯಲ್ಲಿ ಇರುತ್ತೆ, ಸ್ಟಿಕ್ ಇರುತ್ತೆ. ಈಗ ನಿಂತ್ಕೊಂಡ್ಬಿಟ್ರೆ ಆಗತ್ತಾ? ಬಾಲ್ ಚೆಂಡ ಬಂದ್ಬಿಡುತ್ತಲ್ಲ, ಏನ್ ಮಾಡಬೇಕು? ಹೊಡ್ಕೊಂಡು ಹೋಗ್ತಿದ್ದಾನೆ ನಾನು, ಅವನಿಂದ ಬಾಲ್ ಕಸಿಬೇಕು ತಾನೆ, ಬಗ್ ಎಳ್ಕೋಬೇಕು ತಾನೆ, ಚೆಂಡನ್ನ ಎಳ್ಕೋಬೇಕು, ಕಸಿಬೇಕು ಅಲ್ವಾ? ಇವರೆಲ್ಲ ಮಾಡ್ಬೇಕಾದ್ರೆ ನನಗೆ ಏನ್ ಬೇಕು? ಮೈ ಬೇಕು. ನೆನಪಿರ್ಲಿ, ಓಡ್ತಾನೆ, ರನ್ನಿಂಗ್ ಅಲ್ಲೇ ಬಾಲನ್ನ ಕಸಿತಾರೆ, ಬಿದ್ದು ಬಾಲನ್ನ ತಡಿತಾರೆ. ಸ್ಟಿಕ್ ಇಂದ ಮಾತ್ರ ಮೈಂದನ ಮುಟ್ಟಂಗಿಲ್ಲ, ನಮ್ಮ ದೇಹದ ಯಾವುದೇ ಭಾಗ ಟಚ್ ಆಗಂಗಿಲ್ಲ. ಬ್ಯಾಕ್ ಸ್ಟಿಕ್ ಟಚ್ ಆಗಂಗಿಲ್ಲ ಅಂದ್ರೆ ನಮ್ಮ ದೇಹ ಟಚ್ ಆಗಿ ಬಿಡುತ್ತಾರ ಇಲ್ಲ. ಹಾಗಾಗಿ ಆ ಸ್ಟಿಕ್ ಇಂದಲೇ ಬಗ್ಗಿ ಈ ಕಡೆ ಆ ಕಡೆ ನಾವು ಚೆಂಡನ್ನ ಕಸಿಬೇಕು. ಆದ್ರೆ ನಮಗೇನ್ ಬೇಕು? ಮೈ ಮಣಿತ ಬೇಕು. ನೆಕ್ಸ್ಟ್ ಪ್ರತಿಕ್ರಿಯಾ ವೇಗ. ಏನ್ ಬೇಕು? ಪ್ರತಿಕ್ರಿಯಾ ವೇಗ. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಕರಿತೀವಲ್ವಾ? ಈಗ ನನ್ನ ತಂಡದ ಪಾರ್ಟ್ನರ್, ಈಗ ನನಗೆ ಸದಸ್ಯ, ನನ್ನ ತಂಡದ ಸದಸ್ಯ ನನಗೆ ಚೆಂಡನ್ನ ಕಳಿಸಿದಾನೆ. ಅವನು ಕಳಿಸಿದಾನೆ ತಕ್ಷಣ ನಾನು ರೆಸ್ಪಾನ್ಸ್ ಮಾಡ್ಬೇಕು ತಾನೆ. ಈಗ ಬಂದಾಗಲಿಂದ ಬಾಲನ್ನ ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಆಗತ್ತಾ? ಬಂದಂತ ಬಾಲನ್ನ ನಾನು ತಕ್ಷಣ ರಿಸೀವ್ ಮಾಡ್ಕೋಬೇಕು. ಬಾಲ್ ಬಂದಿದೆ, ಚೆಂಡನ್ನ ನಿಲ್ಲಿಸ್ಕೊತೀನಿ, ಮತ್ತೊಬ್ಬರು ಕೊಡ್ತೀನಿ, ತಕ್ಷಣ ಅದನ್ನು ಕೂಡ ಪ್ರತಿಕ್ರಿಯೆ ನೀಡಬೇಕಲ್ವಾ? ಅದೇ ಪ್ರತಿಕ್ರಿಯೆ ವೇಗ. ಬಂದಂತ ಬಾಲನ್ನ ತಕ್ಷಣಕ್ಕೆ ನಾನೇನ್ ಮಾಡಬೇಕು? ರಿಸೀವ್ ಮಾಡ್ಕೊಂಡು ನಾನು ಎಲ್ಲಿ ಗುರಿ ತಲುಪಬೇಕು ಅಲ್ಲಿ ತಲುಪಬೇಕು. ಹಾಗಾಗಿ ನನಗೆ ಏನ್ ಬೇಕು? ಪ್ರತಿಕ್ರಿಯಾ ವೇಗ ಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಕರಿತೀವಲ್ವಾ? ಈ 7 ಗುಣಲಕ್ಷಣಗಳನ್ನ ನಾವು ಕಾಣಬೇಕು. ಇದನ್ನ ನಾವು ಫಿಟ್ ಆಗಿದ್ರೆ ಮಾತ್ರ ಹಾಕಿ ಆಟ ಆಡಲಿಕ್ಕೆ ಎಲಿಜಿಬಲ್. ಕಷ್ಟ ಸಹಿಷ್ಣುತೆ ಬೇಕು, ಚಪಲತೆ ಬೇಕು, ನಿಖರತೆ ಬೇಕು, ಮೈಮಣಿತ ಬೇಕು, ವೇಗ ಬೇಕು, ಮತ್ತೆ ಪ್ರತಿಕ್ರಿಯಾ ವೇಗ ಬೇಕು, ಮತ್ತೊಂದು ಸಂಯೋಜನೆ ಅಲ್ವಾ? ದೇಹ ಸಂಯೋಜನೆ ಅಂತ ಕರಿತೀವಿ. ಇವೆಲ್ಲವುಗಳು ಬೇಕು ತಾನೆ? ಇವೆಲ್ಲ ನೋಡಿ ದೈಹಿಕ ದೃಢತೆಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳು. ದೈಹಿಕವಾಗಿ ಎಷ್ಟು ಸ್ಟ್ರಾಂಗ್ ಇರ್ಬೇಕನ್ನೋದನ್ನ ತೋರಿಸುವಂಥದ್ದು ಅಲ್ವಾ? ಏನಾದರೂ ಈ ಗುಣಲಕ್ಷಣಗಳಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಗುಣಲಕ್ಷಣಗಳಲ್ಲಿ ಏನಾದರೂ ಡೌಟ್ಸ್ ಇದೆಯಾ?
ಇಲ್ಲ. ರೈಟ್, ಈಗ ಗೊತ್ತಾಯ್ತಾ? ಎಲ್ಲ ರಿಲೇಟೆಡ್ ಪಾಯಿಂಟ್ಸ್ ತಾನೆ, ಎಲ್ಲ ವಾಲಿಬಾಲ್ ಆಟದ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂಥ ಪಾಯಿಂಟ್ಗಳೇ ಇವು. ಚೇಂಜ್ ಏನಿಲ್ಲ, ಏನು ಒಂದು ಸೇರ್ಕೊಂಡಿದೆ ಅಷ್ಟೇ. ಯಾವುದು? ನಿಖರತೆ, ಗುರಿ. ಅದರಲ್ಲೂ ಕೂಡ ಬೇಕಾಗುತ್ತೆ ನಿಖರತೆ, ವಾಲಿಬಾಲ್ ಆಟದಲ್ಲೂ ಬೇಕು. ಈಗ ನಾನು ಸರ್ವಿಸ್ ಮಾಡ್ತೀನಿ ಅಂತ ಉದಾಹರಣೆ ನಿಮಗೆ ಹೇಳ್ತಿರೋದು, ಏನು ಮಾಡ್ತೀನಿ ಇರ್ಬೇಕಾದ್ರೆ ಮಾಡ್ತೀನಾ? ಖಾಲಿ ಜಾಗ ಮಾಡ್ತಿದ್ದಾನೆ, ಅದು ನಿಖರತೆ ಗುರಿ ತಾನೆ. ನನ್ನ ಗುರಿಯಲ್ಲಿದೆ, ಆ ಖಾಲಿ ಜಾಗದಲ್ಲಿದೆ. ಅದಕ್ಕೂ ಕೂಡ ಬೇಕಾಗುತ್ತೆ. ಎಲ್ಲ ಆಟಗಳಿಗೂ ಕೂಡ ಇವೆಲ್ಲ ಗುಣಲಕ್ಷಣಗಳು ಬೇಕೇ ಬೇಕು ಆಟಗಾರರಿಗೆ, ಅಲ್ವಾ? ನೆಕ್ಸ್ಟ್ ಬಂದ್ರೆ ಮುಗೀತು. ನೆಕ್ಸ್ಟ್ ಬಂದ್ರೆ ಪಂದ್ಯಾವಳಿಗಳು, ಅಲ್ವಾ? ಪಂದ್ಯಾವಳಿ ಬರೋಣ. ಅದರಲ್ಲಿ ಫಸ್ಟ್ ಬರೋದು ಹಾಕಿ ವಿಶ್ವಕಪ್, ಅಲ್ವಾ? ರೈಟ್. ವಿಶ್ವಕಪ್ ಅಂತ ಕೇಳಿದ್ದೀರಾ? ಎಲ್ಲ ಆಟಗಳಿಗೂ ಕೂಡ ವರ್ಲ್ಡ್ ಕಪ್, ವಿಶ್ವಕಪ್ ಅಂದ್ರೆ ವಿಶ್ವದ ಎಲ್ಲ ರಾಷ್ಟ್ರಗಳು ಸೇರಿ ಆಡುವಂತಹ ಒಂದು ಪಂದ್ಯಾವಳಿ, ಅಲ್ವಾ? ಹಾಕಿ ವಿಶ್ವಕಪ್ ಎಷ್ಟೊಂದು ಪ್ರಾರಂಭ ಆಯಿತು? 1970. ಎಸ್, ಗುಡ್. 1971ರಲ್ಲಿ ಈ ಹಾಕಿ ವಿಶ್ವಕಪ್ ಪ್ರಾರಂಭ ಆಗುತ್ತೆ. ನೆನಪಿರಲಿ, ಈ ಹಾಕಿ ವಿಶ್ವಕಪ್ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಪ್ರತಿ 4 ವರ್ಷಗಳಿಗೊಮ್ಮೆ ಇದು ನಡೆಯುವಂಥದ್ದು. ಅದು ಯಾವಾಗ ಆಡಿಸ್ತಾರೆ ಅಂದ್ರೆ ಈ ಒಲಿಂಪಿಕ್ಸ್ ಒಂದು ಜೊತೆ ಬಿಡಲ್ಲ. 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ನಡೆಯುತ್ತೆ, 4 ವರ್ಷಕ್ಕೊಮ್ಮೆ ವಿಶ್ವಕಪ್ ನಡೆಯುತ್ತೆ. ಇವೆರಡು ನಡುವೆ ಉದಾಹರಣೆ ಈಗ 2020ರಲ್ಲಿ ಏನಾಯಿತು? ಒಲಿಂಪಿಕ್ಸ್ ನಡೀತು, ಅಲ್ವಾ? 2022ಕ್ಕೆ ಮಾಡ್ತಾರೆ, 22ಕ್ಕೆ ವಿಶ್ವಕಪ್ ಆಡಿಸ್ತಾರೆ. ನೆಕ್ಸ್ಟ್ 2024ಕ್ಕೆ ಮಾಡಿಸ್ತಾರೆ ಇದೆ ತಾನೆ, ಪ್ಯಾರಿಸಲ್ಲಿ ಇದೆ ತಾನೆ. 2020ಕ್ಕೆ ಒಲಿಂಪಿಕ್ಸ್ ನಡೆಯುತ್ತೆ, 2022ಕ್ಕೆ ವಿಶ್ವಕಪ್ ನಡೆಯುತ್ತೆ, 2024ಕ್ಕೆ ಇನ್ನ ಒಲಿಂಪಿಕ್ಸ್. ಆದ್ರೆ ಇಲ್ಲಿ 4 ವರ್ಷ, ಇದರ ನಡುವೆ 2 ವರ್ಷಕ್ಕೆ ಬರುತ್ತೆ ವಿಶ್ವಕಪ್. ಮಧ್ಯ ಮಧ್ಯ ಬರ್ತಾರೆ ಎರಡು ಹಾಕಿ ಒಲಿಂಪಿಕ್ಸ್ ನಡುವೆ, 2 ಒಲಿಂಪಿಕ್ಸ್ ನಡುವೆ ಒಂದೊಂದು ವಿಶ್ವಕಪ್ ಅನ್ನ ಆಡಿಸುವಂತ ಹೋಗ್ತಾರೆ. ಅರ್ಥ ಆಗತ್ತಾ? ನೆಕ್ಸ್ಟ್ ಹಾಕಿ ವಿಶ್ವಕಪ್ ಮುಗೀತು. ನೆಕ್ಸ್ಟ್ ಬಂದ್ರೆ ಒಲಿಂಪಿಕ್ಸ್. ನೀವು ಇಲ್ಲಿ ಈಗ ತಿಳ್ಕೋಬಹುದು, ಒಲಿಂಪಿಕ್ಸ್ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಜಾತ್ರೆ ಇದು. ಇಡೀ ವಿಶ್ವನ ಮಾಡುವಂತಹ ಅಂದ್ರೆ ಇಡೀ ಪ್ರಪಂಚನ ಮಾಡುವಂತಹ ಒಂದು ಹಬ್ಬ, ಪ್ರಪಂಚದ ಹಬ್ಬ ಅಂತ ಕರಿಬಹುದು. ಯಾವ್ದನ್ನ? ಒಲಿಂಪಿಕ್. ಯಾಕಂದ್ರೆ ಅದು ವರ್ಣನೆ ಮಾಡೋಕ್ಕಾಗಲ್ಲ ಅಂತ ಅದ್ಭುತವಾದಂತಹ ಒಂದು ಪಂದ್ಯಾವಳಿ. ಯಾವುದು? ಒಲಿಂಪಿಕ್ಸ್. ಈ ಸರಿ ಇದೆ, ಪ್ರತಿಯೊಬ್ಬರು ಕೂಡ ಆ ಒಲಿಂಪಿಕ್ಸ್ ಅಂತ ಎಲ್ಲರ ಚಿಂತೆ ಇರೋದನ್ನು ಕೂಡ ನಾವು ಕಾಣ್ತೀವಿ, ರೈಟ್? ಈಗ ಹಾಕಿ ಒಲಿಂಪಿಕ್ಸ್ ಬಂದ್ರೆ ಒಲಿಂಪಿಕ್ಸ್ ನಲ್ಲಿ ಪುರುಷರಿಗಾಗಿ 1908ರಲ್ಲಿ ತಿಳಿಸ್ತಾರೆ ಇದನ್ನ. ಎಷ್ಟರಲ್ಲಿ? 1908ರಲ್ಲಿ ಪುರುಷರಿಗಾಗಿ, 1980ರಲ್ಲಿ ಮಹಿಳೆಯರಿಗಾಗಿ. ಕ್ಲಿಯರ್? 1908ರಲ್ಲಿ ಪುರುಷರಿಗಾಗಿ, 1980ರಲ್ಲಿ 1908ರಲ್ಲಿ ಏನ್ ಮಾಡ್ತಾರೆ? ಎಲ್ಲಿ ನಡೆಸ್ತಾರೆ? ಲಂಡನ್ ಬರೋದು. ಇಂಗ್ಲೆಂಡ್ ರಾಜಧಾನಿ ಇದ್ದಾನೆ. ಇಂಗ್ಲೆಂಡ್ ನಲ್ಲಿ ಬರುವಂತಹ ಲಂಡನ್ ನಲ್ಲಿ 1908ರಲ್ಲಿ ಮಾಡ್ತಾರೆ ಹಾಕಿ ಹಾಕೊಂಡು ಸಿದ್ಧಗೊಳಿಸ್ತಾರೆ, ಅಲ್ವಾ? ನಿಮಗೆ ನೆನಪಿರ್ಬೋದು, ಈ ಒಲಿಂಪಿಕ್ಸ್ ಹುಟ್ಟಿರೋದು ಕ್ರಿಸ್ತ ಪೂರ್ವ 776ರಲ್ಲಿ, ಕ್ರಿಸ್ತ ಶಕ 394ರಲ್ಲಿ ಅದನ್ನು ಸ್ಟಾಪ್ ಮಾಡ್ತಾರೆ. ನಂತರದಲ್ಲಿ ಆಧುನಿಕ ಒಲಿಂಪಿಕ್ಸ್ 1896ರಿಂದ ಪ್ರಾರಂಭ ಆಗುತ್ತೆ, ಅಲ್ವಾ? ಇಲ್ಲಿ ನೋಡಬಹುದು ನೀವು, 1908ರಲ್ಲಿ ಪುರುಷರಿಗಾಗಿ ಸೇರಿಸ್ತಾರೆ, 1980ರಲ್ಲಿ ಮಾಸ್ಕೋ, ಅಲ್ವಾ? ಮಾಸ್ಕೋ ಒಲಿಂಪಿಕ್ಸ್. ಮಾಸ್ಕೋದಲ್ಲಿ ರಷ್ಯಾದಲ್ಲಿ ಬರುವಂತಹ ಮಾಸ್ಕೋದಲ್ಲಿ 1980ರಲ್ಲಿ ಮಹಿಳೆಯರಿಗಾಗಿ ಈ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಮಾಡ್ತಾರೆ, ಏರ್ಪಡಿಸ್ತಾರೆ. ನಂತರದಲ್ಲಿ ಕೃತಕ ಅಂಗಳ ಅಂದ್ರೆ ಗೊತ್ತಾ? ಆಸ್ಟ್ರೋಟರ್ಫ್, ಪಾಲಿಕ್ರಾಸ್ ಅಂತ ಬರುತ್ತೆ, ರೈಟ್? ಆ ಕೃತಕ ಅಂಗಳ ಅಂದ್ರೆ ಮೇಲ್ಗಡೆಗೆ ಡಾಂಬರ್ ಹಾಕ್ತಾರಲ್ಲ, ಆ ರೀತಿ ಹಾಕ್ತಾರೆ. ಆ ರೀತಿ ಅಂದ್ರೆ ಮ್ಯಾಟ್ ಇದ್ದಂಗೆ. ಅದ್ರ ಮೇಲೆ ಈಗ ಪ್ರೋ ಕಬಡ್ಡಿ ಎಲ್ಲ ನೋಡ್ತೀವಿ ನೀವು, ಮ್ಯಾಟ್ ಮೇಲೆ ಇರ್ತಾನೆ. ಆ ಕೃತಕ ಅಂಗಳದಲ್ಲಿ
ಈ ಆಟವನ್ನ 1976ರಲ್ಲಿ ಅದು ಮಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ ಎಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ ಈ ಆಟವನ್ನ ಆಡಿಸ್ತಾರೆ. ಓಕೆ 1976ರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ಗೊತ್ತಾಯ್ತು ಅಲ್ಲಿ ಕೃತಜ್ಞ ಗೊತ್ತಾಗುತ್ತೆ. ನೆಕ್ಸ್ಟ್ 1976ರಲ್ಲಿ ಮಾಂಟ್ರಿಯಲ್ ಎಲ್ಲಿ ಬರುತ್ತೆ ಎಲ್ಲಿ ಇಲ್ಲ ಎಲ್ಲಿ ಬರುತ್ತೆ ಮಾಸ್ಕೋ ಬರೋದು ರಷ್ಯಾದಲ್ಲಿ. ನಾನು ಹೇಳ್ತಿರೋದು ಮಾಂಟ್ರಿಯಲ್ ಅಂದ್ರೆ ಯಾವ ದೇಶದಲ್ಲಿ ಬರುತ್ತೆ ಕೆನಡಾ ಗೊತ್ತಾಯ್ತಾ ಕೆನಡಾದಲ್ಲಿ ಬರುವಂತಹ ಮಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ ಏನ್ ಮಾಡ್ತಾರೆ 1976ರಲ್ಲಿ ಕೃತಜ್ಞದಲ್ಲಿ ನಾವು ಆಡಿಸೋದನ್ನು ನೋಡ್ತೀವಿ ಅಲ್ವಾ. ನೆನಪಿಲ್ಲ ನಿಮಗೆ ಈ ವಿಶ್ವಕಪ್ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಗ್ಬಿಡುತ್ತೆ ಎಷ್ಟರಲ್ಲಿ ಅಲ್ವಾ. ಅದು ಸೇರಿಸಿದ ಮೇಲೆ 1924ರಲ್ಲಿ ನಡೆದಂಥ ಒಲಿಂಪಿಕ್ಸ್ಗೆ ಯಾರು ಕೂಡ ಅದನ್ನ ಸಂಘಟನೆ ಮಾಡಲ್ಲ. ಸಂಘಟನೆ ಇರಲ್ಲ. ಸಂಘಟನೆ ಅಂದ್ರೆ ಅದಕ್ಕೆ ಒಂದು ಸಂಸ್ಥೆ ಬೇಕಲ್ವಾ, ಆ ಸಂಸ್ಥೆಯಲ್ಲಿ ಬರಲ್ಲ. ಆವಾಗ ಅದೇ ವರ್ಷ ಒಂದು ಸಭೆ ಸೇರಿಬಿಟ್ಟು 1924ರಲ್ಲಿ ಸಭೆ ಸೇರಿಬಿಟ್ಟು ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡ್ಕೊತಾರೆ. FIH ಅಂತಾರಾಷ್ಟ್ರೀಯ ಹಾಕಿ ಸಮಿತಿ ಅಂತೇಳಿ ಅಂತಾರಾಷ್ಟ್ರೀಯ ಹಾಕಿ ಸಮಿತಿ ಅಂತೇಳಿ ರಚನೆ ಮಾಡ್ಕೊತಾರೆ. ಆ ಅಂತಾರಾಷ್ಟ್ರೀಯ ಹಾಕಿ ಸಮಿತಿ 1928ರಲ್ಲಿ ಏನು ನಡೆಯುತ್ತೆ ಒಲಿಂಪಿಕ್ಸು 1928ರಲ್ಲಿ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ 1928ರಲ್ಲಿ ಆಮ್ಸ್ಟರ್ಡಾಮ್ 1928ರಲ್ಲಿ ನಡೆದಂತಹ ಆಮ್ಸ್ಟರ್ಡಾಮ್ ಒಲಿಂಪಿಕ್ಸ್ ನಲ್ಲಿ ಈ ಆಟವನ್ನ ಯಾವುದು ಹಾಕಿ ಆಟವನ್ನ ಆ ಸಮಿತಿ ಬರುತ್ತೆ, ಅದಕ್ಕೊಂದು ಸಂಘಟನೆ FIH ಬರುತ್ತೆ. ಆ FIH ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಕಂಟಿನ್ಯೂಸ್ ಆಗಿ ಎಲ್ಲೂ ಕೂಡ ಅಡೆತಡೆ ಇದ್ದಂಗೆ ನಡೆಸ್ಕೊಂತ ಬರ್ತಿದೆ. ಈಗಲೂ ಕೂಡ ಅದೇ ಸಂಘಟನೆ ಮಾಡೋದು. ಎಲ್ಲೆಲ್ಲಿ ಸಂಘಟನೆ ಮಾಡ್ಬೇಕಂತ ಹೇಳೆಲ್ಲ ಮಾಡೋದು ಯಾವುದು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ. ಕ್ಲಿಯರಾ? ಈಗ ಇದಕ್ಕೆ ನೀವು ಹೇಳಲಿಲ್ಲ ಆಮ್ಸ್ಟರ್ಡಾಮ್ ಎಲ್ಲಿ ಬರುತ್ತೆ, ಯಾವ ದೇಶ? ಆಮ್ಸ್ಟರ್ಡಾಮ್ ಬರೋದು ನೆದರ್ಲ್ಯಾಂಡ್. ಎಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ಬರುವಂಥದ್ದು ಗೊತ್ತಾಯ್ತಾ. ಇಷ್ಟು ಈ ಒಲಿಂಪಿಕ್ಸ್ ನಲ್ಲಿ ಹಾಕಿ ಬಗ್ಗೆ ನಾವು ತಿಳ್ಕೋಬಹುದು. ನೆಕ್ಸ್ಟ್ ಬರೋದು ಚಾಂಪಿಯನ್ ಟ್ರೋಫಿ. ಚಾಂಪಿಯನ್ಸ್ ಟ್ರೋಫಿ ನಿಮಗೆ ಗೊತ್ತಿರಬೇಕು. ನೋಡ್ರಿ, ಪಾಕಿಸ್ತಾನದ ಏರ್ ಮಾರ್ಷಲ್ ಯಾರು? ಪಾಕಿಸ್ತಾನದ ಏರ್ ಮಾರ್ಷಲ್ ಆದಂತಹ ನೂರ್ ಖಾನ್. ಯಾರು? ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಈ ಹಾಕಿ ಆಟ ಅಂದ್ರೆ ಅವ್ರಿಗೆ ಇಷ್ಟ. ಹಾಗಾಗಿ ಈ ಆಟವನ್ನ ಅವ್ರು ಏನಾದ್ರು ಮಾಡಿ ನಡೆಸಬೇಕು, ನಾನು ಕೂಡ ಈ ಒಂದು ಪಂದ್ಯಾವಳಿಯನ್ನ ಆರ್ಗನೈಸ್ ಮಾಡಬೇಕು ಅಂತೇಳಿ 1978ರಲ್ಲಿ ಪುರುಷರಿಗಾಗಿ ಪ್ರಾರಂಭ ಮಾಡ್ತಾರೆ. 1978ರಲ್ಲಿ ಪುರುಷರಿಗಾಗಿ ಏನನ್ನ ಪ್ರಾರಂಭ ಮಾಡ್ತಾರೆ? ಈ ಚಾಂಪಿಯನ್ಸ್ ಟ್ರೋಫಿ ಅಂತ. ಯಾರು? ಪಾಕಿಸ್ತಾನದ ಏರ್ ಮಾರ್ಷಲ್ ಆದಂತಹ ನೂರ್ ಖಾನ್ ರವರು ಅಲ್ವಾ. ಎಷ್ಟು ಪ್ರಾರಂಭ ಮಾಡ್ತಾರೆ ಪುರುಷರಿಗಾಗಿ? ನೆಕ್ಸ್ಟ್ ಮಹಿಳೆಯರಿಗಾಗಿ 1980 ಮಹಿಳೆಯರಿಗಾಗಿ ಏನನ್ನ ಪ್ರಾರಂಭ ಮಾಡ್ತಾರೆ? ನೋಡ್ರಿ, ಮೊಟ್ಟ ಮೊದಲನೇ ಬಾರಿಗೆ ಈ ಪಂದ್ಯಾವಳಿಯಲ್ಲಿ 7 ತಂಡಗಳು ಬಂದಿರ್ತವೆ. 1978ರಲ್ಲಿ ಏನ್ ಮಾಡ್ತಾರೆ? 7 ತಂಡಗಳನ್ನು ಹಾಕೊಂಡು ಈ ಚಾಂಪಿಯನ್ಸ್ ಟ್ರೋಫಿ ನಡೆಸ್ತಾರೆ. ನೆಕ್ಸ್ಟ್ 2ನೇ ವರ್ಷನೂ ಕೂಡ 8 ತಂಡಗಳು ಬರ್ತವೆ. ಗೊತ್ತಾಯ್ತಾ? ನಂತರ ಈಗ ಪ್ರೆಸೆಂಟ್ ಚಾಂಪಿಯನ್ಸ್ ಟ್ರೋಫಿ ನಡೆಸೋದು ಒಟ್ಟು 6 ತಂಡಗಳು ಸೇರಿ ಈ ಆಟವನ್ನು ಆಡೋದನ್ನ ನೋಡ್ತೀವಿ. ಯಾವ ಆಟವನ್ನ? ಚಾಂಪಿಯನ್ಸ್ ಟ್ರೋಫಿಯನ್ನ ಹಾಕಿ ಚಾಂಪಿಯನ್ಸ್ ಟ್ರೋಫಿಯನ್ನ ನಾವು ನೋಡ್ತೀವಿ. ಎಷ್ಟು ತಂಡಗಳು ಆಡ್ತಾವೆ ಈಗ ಪ್ರೆಸೆಂಟು? 6 ತಂಡಗಳು. ಈ ತಂಡಗಳು ಫಸ್ಟಿಗೆ ಆಡಿದ್ದು 7, ಈಗ ಆಡ್ತಿರೋದು 6. ಗೊತ್ತಾಯ್ತಾ? ಇದರ ಜನಪ್ರಿಯತೆ ಹೆಚ್ಚಾಗಿ ಈಗ ಆಡೋದನ್ನು ನಾವು ಕಾಣ್ತಾ ಇದ್ವಿ. ಅದರಲ್ಲಿ ಈಗ 6 ತಂಡಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ? ಹೇಗೆ ಸೆಲೆಕ್ಟ್ ಮಾಡ್ಬೋದು? ನೆನಪಲ್ಲಿ
ಫಸ್ಟ್ ಸಂಘಟನೆ ಮಾಡುವಂತಹ ಒಂದು ದೇಶ ಯಾವ ದೇಶ ಮಾಡ್ತಿದೆ? ಉದಾಹರಣೆ ಭಾರತ ಮಾಡ್ತಿದೆ ಸಂಘಟನೆ. ನಮ್ಮ ದೇಶದಲ್ಲಿ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಅಂತಂದ್ರೆ ನಮ್ಮ ದೇಶ ಬಂದು ಆಡೋದು. ಕ್ಲಿಯರಾ? ನೆಕ್ಸ್ಟ್ ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತಲ್ಲ, ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿತ್ತಲ್ಲ ಟೀಮು, ಆ ಟೀಮ್ ಒಂದಿರುತ್ತೆ. ಎಷ್ಟಾಯ್ತು? 2. ವಿಶ್ವ ಚಾಂಪಿಯನ್ ನಂಬರ್ 1 ವರ್ಲ್ಡ್ ಅಲ್ಲಿ ನಂಬರ್ 1 ಟೀಮ್ ಹಾಕಿ ಟೀಮ್ ಯಾವ್ದಿದೆಯಲ್ಲ ಆ ಟೀಮ್ ಆಡುತ್ತೆ. ಎಷ್ಟಾಯ್ತು? 3. ಒಲಿಂಪಿಕ್ಸ್ ಮತ್ತೆ ವಿಶ್ವಕಪ್ ನಲ್ಲಿ, ಒಲಿಂಪಿಕ್ಸ್ ಮತ್ತೆ ವಿಶ್ವಕಪ್ ನಲ್ಲಿ ಟಾಪ್ 3 ಟೀಮ್, ಟಾಪ್ 3 ಅದರಲ್ಲೂ ಕೂಡ ಶ್ರೇಷ್ಠವಾದಂತಹ 3 ತಂಡಗಳು ಅಂದ್ರೆ ಎಲ್ಲ ಪ್ರಬಲ ಟೀಮ್ಗಳೇ ಇದರಲ್ಲಿ ಭಾಗವಹಿಸೋದು ಅಂತ ಹೇಳಿ. ಗೊತ್ತಾಯ್ತಾ? ಎಲ್ಲ ಪ್ರಬಲವಾದಂತಹ ಟೀಮ್ಗಳೇ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸುತ್ತೆ. ಅರ್ಥ ಆಯ್ತಾ? ಸಂಘಟನೆ ನಡೆಸುವಂತಹ ದೇಶ, ಕಳೆದ ಬಾರಿ ಚಾಂಪಿಯನ್ ಆದಂತಹ ದೇಶ, ವಿಶ್ವ ಚಾಂಪಿಯನ್, ಮತ್ತೆ ಒಲಿಂಪಿಕ್ಸ್ ಮತ್ತೆ ವಿಶ್ವಕಪ್ ನಲ್ಲಿ ಟಾಪ್ 3 ನಲ್ಲಿರುವಂತಹ ರಾಷ್ಟ್ರಗಳು, ದೇಶಗಳು ಅಂತ ಕರಿಬಹುದಲ್ವಾ? ಇವೆಷ್ಟು ಸೇರಿ ಎಷ್ಟು ಟೀಮು? 6 ತಂಡಗಳ ನಡುವೆ ಈ ಚಾಂಪಿಯನ್ಸ್ ಟ್ರೋಫಿಯನ್ನ ನಡೆಸ್ತಾರೆ. ಕ್ಲಿಯರಾ? ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ಇಲ್ಲ. ನೆಕ್ಸ್ಟ್ ಬರೋದು ಸುಲ್ತಾನ್ ಅಜ್ಲಾನ್ ಶಾ ಕಪ್. ಸುಲ್ತಾನ್ ಅಜ್ಲಾನ್ ಶಾ ಕಪ್ ಎಷ್ಟು ಪ್ರಾರಂಭ ಆಯಿತು? 1983ರಲ್ಲಿ. ನೆನಪಿರಲಿ, ಇದು ಮಲೇಷ್ಯಾದಲ್ಲಿ ನಡೆಯುತ್ತೆ. ಮಲೇಷ್ಯಾದಲ್ಲಿ ಈ ಸುಲ್ತಾನ್ ಅಜ್ಲಾನ್ ಶಾ ಏನಿದ್ದಾರೆ, ಮಲೇಷ್ಯಾದ 9ನೇ ರಾಜ. ಇವರು ಹಾಕಿ ಆಟವನ್ನು ತುಂಬಾ ಇಷ್ಟಪಡ್ತಿದ್ರು. ಇವರಿಗೆ ಪ್ರಿಯವಾದಂಥ ಏನಾದ್ರು ಹಾಕಿ. ಹಾಗಾಗಿ ಈ ಪಂದ್ಯಾವಳಿಗೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅಂತೇಳಿ ಇಟ್ಟಿರೋದನ್ನ ನಾವು ಕಾಣ್ತೀವಿ. ಕ್ಲಿಯರ್? ಮಲೇಷ್ಯಾದ ರಾಜ ಸುಲ್ತಾನ್ ಅಜ್ಲಾನ್ ಶಾ ಅವರಿಗೆ ಹಾಕಿಯನ್ನು ಇಷ್ಟ, ಹಾಗಾಗಿ ಇವರ ಹೆಸರಲ್ಲೇ ಇಟ್ಟಿರೋದನ್ನ ನಾವು ಕಾಣ್ತೀವಿ. ಮೊದಲಿಗೆ 2 ವರ್ಷಗಳಿಗೊಮ್ಮೆ ಆಡಿಸ್ತಿದ್ರು. ಯಾವ್ದನ್ನ? ಏನ್ ಹಾಕಿ? ಅಜ್ಲಾನ್ ಶಾ ಕಪ್. ನಂತರದಲ್ಲಿ ಅದರ ಜನಪ್ರಿಯತೆ ಹೆಚ್ಚಾಯ್ತಾ ಹೋಯಿತು. ಎಲ್ಲ ಕಡೆ ಈ ಆಟದ ಜನಪ್ರಿಯತೆ ಈಗ ಹೆಚ್ಚಾಯ್ತಾ ಹೋಯಿತು. ಹೆಚ್ಚಾಗ್ತಾ ಏನಾಯ್ತು? ಪ್ರತಿ ವರ್ಷ ಈಗ ನಡೆಸ್ತಿದ್ದಾರೆ ಸುಲ್ತಾನ್ ಅಜ್ಲಾನ್ ಶಾ ಕಪ್. ಉದಾಹರಣೆ ಪ್ರೋ ಕಬಡ್ಡಿ ಮೊದಲಿಗೆ ಏನ್ ಮಾಡಿದ್ರು? ಸ್ಟಾರ್ಟಿಂಗ್ ಬಂತು ಪ್ರೋ ಕಬಡ್ಡಿ, 1 ವರ್ಷಕ್ಕೊಂದ್ಸಲ ಆಡಿಸಿದ್ರು. ಅದರ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಯಿತು. ಏನ್ ಮಾಡಿದ್ರು? ವರ್ಷದಲ್ಲಿ 2 ಟೈಮ್ ಮಾಡಕ್ ಬಿಟ್ರು ಅಲ್ವಾ? IPL T20 IPL ಬಂತು. ಅವಾಗ ಸ್ಟಾರ್ಟಿಂಗ್ ಏನ್ ಮಾಡಿದ್ರು? ಬರೀ ನಮ್ಮ ದೇಶದಲ್ಲಿ ಮಾತಾಡ್ತಿದ್ರು ಅದನ್ನ IPL. ನಮ್ಮ ದೇಶದಲ್ಲಿ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಯಿತು. ಪ್ರತಿಯೊಂದು ದೇಶಗಳಲ್ಲೂ ಕೂಡ ಈಗ ಆಡಿಸ್ತಿದ್ದಾರೆ. ಇಷ್ಟೇ. ಯಾವ ಆಟದ ಜನಪ್ರಿಯತೆ ಹೆಚ್ಚಾಗತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾವಳಿಗಳು ಹೆಚ್ಚಾಗ್ತಾ ಹೋಗ್ತವೆ. ದೇಶ ವಿದೇಶಗಳು ಎಲ್ಲಾದ್ರೂ ಆಗಿರ್ಬೋದು. ಸರಿನಾ? ನೆಕ್ಸ್ಟ್ ಬರೋದು ಏಷ್ಯಾ. ಎಷ್ಟು ಬಂತು? 1958. ನೆನಪಲ್ಲಿ ಈ ಏಷ್ಯಾ ಕಪ್ ಅಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿ ಬರುವಂತಹ ತಂಡಗಳು ಮಾತ್ರ ಭಾಗವಹಿಸ್ತವೆ ಇದರಲ್ಲಿ. ಗೊತ್ತಾಯ್ತಾ? ನಮ್ಮ ಏಷ್ಯಾ ಖಂಡದಲ್ಲಿರುವಂತಹ ಎಲ್ಲ ದೇಶಗಳು ಏಕತೆಯನ್ನ ತೋರಿಸಲಿಕ್ಕೆ ಏನ್ ಮಾಡಿದ್ದಾರೆ? ಈ ಏಷ್ಯಾ ಕಪ್ ಅನ್ನ ಆಡೋದನ್ನ ನಾವು ಕಾಣ್ತೀವಿ ನಮ್ಮ ಖಂಡದಲ್ಲಿ ಬರುವಂತಹ ದೇಶಗಳೇ. ನೆಕ್ಸ್ಟ್ ಕಿರಿಯರ ವಿಶ್ವಕಪ್. ಇದೆಷ್ಟರಿಂದ ಪ್ರಾರಂಭ ಆಯಿತು? 1982ರಿಂದ. ನೆನಪಿರಲಿ, ವಿಶ್ವಕಪ್ ನಾವು ನೋಡಿದ್ವಿ. ಹಾಕಿ ವಿಶ್ವಕಪ್ ಇದು ಸೀನಿಯರ್ಸ್ ಇದು. ಈಗ ಕಿರಿಯರಿಗೂ ಬೇಕಲ್ವಾ? ಅವ್ರಿಗಂತಾನೆ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಕಿರಿಯರ ವಿಶ್ವಕಪ್ ಅನ್ನ ನಾವು ಹಾಕಿ ವಿಶ್ವಕಪ್ ಅನ್ನ ಆಡಿಸೋದನ್ನ ನೋಡ್ತೀವಿ. 1982ರಿಂದ ಪ್ರಾರಂಭ ಆಯಿತು. ಇದರಲ್ಲಿ ಭಾಗವಹಿಸಲು 21 ವರ್ಷ ಮೀರಿರಬಾರದು. ಅಂದ್ರೆ ಅಂಡರ್ 21, 21 ವರ್ಷ ವಯೋಮಿತಿಯ ಒಳಗಡೆ ಇರಬೇಕು. ಈ ನಿಮ್ಗೂ ಅಷ್ಟೇ. ಇವರೇ ಮಟ್ಟದಲ್ಲಿ ಕ್ರೀಡಾಕೂಟ ನಡೆಯುತ್ತೆ. ಹೇಳ್ತಾ ಇರ್ತಾನೆ ಅಂಡರ್ 17 ಮಾತ್ರ, ಅಂದ್ರೆ 17 ವರ್ಷದ ಮೇಲ್ಪಟ್ಟವ್ರು ಯಾರು ಇರಂಗಿಲ್ಲ. ಆ 17 ವರ್ಷದ ಒಳಗಿರುವಂತಹ ಬಾಲಕ ಬಾಲಕಿಯರಿಗಾಗಿ ಆಡಿಸುವಂಥದ್ದು ನಾವು ಆಡಿಸ್ತಿರ್ತಾನೆ. SSGFI ಅದರಲ್ಲಿ ಸೇಮ್ ಇದು ಏನು ಕಿರಿಯರ ಹಾಕಿ ವಿಶ್ವಕಪ್ ನಡೀಬೇಕಂದ್ರೆ ಇದರಲ್ಲಿ ಅವರು ಭಾಗವಹಿಸಬೇಕಂದ್ರೆ 21 ವರ್ಷ ಪ್ರಾಯ ಮೀರಿರಬಾರದು. ಕ್ಲಿಯರಾ? ಎಷ್ಟು ವರ್ಷ ಒಮ್ಮೆ ಆಡ್ತಾರೆ ಇದನ್ನ? ವಿಶ್ವಕಪ್ ಒಲಿಂಪಿಕ್ಸ್ ಎಲ್ಲ 4 ವರ್ಷ ಫಿಕ್ಸ್. ನೆಕ್ಸ್ಟ್ ಬರೋದು
ರಾಷ್ಟ್ರೀಯ ಪಂದ್ಯಾಟಗಳು. ಈ ಪಂದ್ಯಾಟಗಳ ಬಗ್ಗೆ ಎಲ್ಲ ನೋಡಿದ್ರೆ ಲಿಸ್ಟ್ ಇದೆ ಅಲ್ವಾ? ಕ್ಲಿಯರಾ? ರೈಟ್? ಇಷ್ಟು ಆ ಪಂದ್ಯಾಟಗಳನ್ನ ನಾವು ನೋಡ್ಕೊಳ್ಳೋದಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪಂದ್ಯಾವಳಿಗಳನ್ನ ಆಡಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊತೀವಿ. ರೈಟ್? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದಾವ? ಏನಾದ್ರು ಡೌಟ್ಸ್ ಇದಾವ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಆಯ್ಕೆ ಮಾಂತ್ರಿಕ ಅಂತೇಳಿ ಯಾರಿಗೆ ಕರಿತೀವಿ? ಆಕಿ ಮಾಂತ್ರಿಕ ಯಾರು? ಮೇಜರ್. ಗುಡ್. ಕೂತ್ಕೋ. ನೆಕ್ಸ್ಟ್, ಒಲಿಂಪಿಕ್ಸ್ ಎಷ್ಟು ವರ್ಷಗಳಿಗೊಮ್ಮೆ ಆಡಿಸ್ತೀವಿ ಅಂತ ಹೇಳ್ಬೇಕು. ಎಷ್ಟು ವರ್ಷ? 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಅನ್ನು ಆಡಿಸ್ತೀವಿ. ನೆಕ್ಸ್ಟ್, ಹಾಕಿ ವಿಶ್ವಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? ವೆರಿ ಗುಡ್, 4 ವರ್ಷ. ರೈಟ್. ಈಗ ಹಾಕಿ ಆಟದಲ್ಲಿ ಬರುವಂತಹ ತಂತ್ರಗಳು ಯಾವುವು? ಹಾಕಿ ಆಟಗಳಲ್ಲಿ ಯಾವ್ಯಾವ ತಂತ್ರಗಳು ಬರ್ತವೆ? ಎಸ್, ಎದ್ದೇಳಬೇಕು. ರನ್ನಿಂಗ್, ಪಾಸಿಂಗ್, ಪುಷಿಂಗ್, ಡ್ರಿಬಲಿಂಗ್. ರೈಟ್. ಅದರಲ್ಲಿ ಆಕ್ರಮಣಕಾರಿ ಅಂತ ತಂತ್ರಗಳು ಬರ್ತಾವ ತಾನೆ? ಯಾವ್ಯಾವು? ನಿಮ್ ಕೂತ್ಕೋ. ಔಟ್ ನಂಬರಿಗೆ ಬರುತ್ತೆ. ಮತ್ತೆ ಸುರೇಶ, ಗುಣಲಕ್ಷಣಗಳಾದವು. ಹಿಟ್, ಸ್ಕೂಪ್, ಫ್ಲಿಕ್. ಇವು ಆಕ್ರಮಣಕಾರಿ ತಂತ್ರಗಳಂತಾನೆ ಕರಿಬೋದು ಅವನ್ನ, ಅಲ್ವಾ? ಮತ್ತೆ ಏನಾದ್ರು ಡೌಟ್ಸ್ ಅದಾವ? ಅದಕ್ಕೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳು ಕೂಡ ಏನೇನಿದೆ ಅನ್ನೋದನ್ನ ಹೇಳಿದ್ದೀವಿ. ರೈಟ್? ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಏನಿಲ್ವಾ? ರೈಟ್. ಇಷ್ಟು ನೆನಪಿಟ್ಟೆ. ಓಕೆ.